ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ನನ್ನ ಮಿಸ್ ಮಾಡ್ಕೊಂಡ್ರ ನಿನ್ನೆ ವಿಡಿಯೋ ಮಾಡಿಲ್ಲ ಮ್ಯಾಮ್ ಅಂತ ಹೇಳಿಬಿಟ್ಟು. ಸಾರಿ ಗೈಸ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೂ ಬೇರೆ ಬೇರೆ ಕೆಲಸ ಇರುತ್ತೆ, ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀನಿ, ವಿಡಿಯೋ ಮಾಡಲಿಕ್ಕಾಗಿಲ್ಲ. ಮತ್ತು ಇನ್ನೊಂದೇನು ಗೊತ್ತಾ, ನೆನ್ನೆ ಫುಲ್ ನಮ್ಮ ಮನೆಯಲ್ಲಿ ವೈಫೈ ಇಲ್ಲ ಗೈಸ್, ಏನೋ ಪ್ರಾಬ್ಲಮ್ ಅಂತೆ. ಹಾಗಾಗಿ ನೈಟ್ವರೆಗೆ ವೈಫೈಯೂ ಬರಲಿಲ್ಲ. ನೀವು ಕೇಳ್ಬೋದು ವೈಫೈ ಇಲ್ಲ ಅಂದರೆ ಏನೋ ವೀಡಿಯೋ ಮಾಡ್ಬೋದಿತ್ತು, ವೈಫೈ ಕನೆಕ್ಟ್ ಆದಾಗ ಅಪ್ಲೋಡ್ ಮಾಡಬೇಕಿತ್ತು ಅಂತ. ನಾನು ಕೂಡ ಅದು ಇದು ವಿಷಯದಲ್ಲಿ ಬ್ಯುಸಿ ಆದೆ ಗೈಸ್. ಈಗ ನಾನು ಹೊರಗೆ ಹೋಗ್ತಾ ಇದ್ದೀನಿ, ಮಡಿಕೇರಿ ಹೋಗಬೇಕು. ನನಗೆ ನಮ್ಮದು ಸ್ವಲ್ಪ ಜಾಗದ ಲ್ಯಾಂಡದೆಲ್ಲ ಒಂದು 7-8 ವರ್ಷಗಳಿಂದ ಕೋರ್ಟಲ್ಲಿದೆ. ಸಿವಿಲ್ ಜಾಗ ಅಂದರೆ ಒಂದು 2 ಎಕರ್ ಲ್ಯಾಂಡ್. ಅದು ಮಾಮೂಲಿ ಇದ್ದಿದೆ, ಏನು ಕೋರ್ಟು ಯಾಕೆ ಏನು ಅಂತ ಅದೇ ನಾನು ಹೇಳಿದೆ ಅಲ್ಲ, ನನ್ನ ಸ್ಟೋರಿನಲ್ಲಿ ನಾನು ಹೇಳ್ತೇನೆ ಅಂತ. ಹಾಗಾಗಿ ಇವತ್ತು ಕೋರ್ಟ್ ಇರೋದ್ರಿಂದ ಕೋರ್ಟಿಗೆ ಹೋಗಬೇಕು, ಲಾಯರ್ನ ಮೀಟ್ ಮಾಡಬೇಕು. ಹಾಗೆ ಬೇಗ ಎದ್ಬಿಟ್ಟು ರೆಡಿಯಾಗಿದ್ದೇನೆ. ಗಾಡಿಯಲ್ಲಿ ಹೋಗ್ತಾ ಮಾತಾಡೋಣ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸಾರಿ, ಗಾಡಿ ಡ್ರೈವ್ ಮಾಡಿಕೊಂಡು ನನಗೆ ಹೋಗುವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿತ್ತು. ಮಡಿಕೇರಿ ರೋಡ್ ಗೊತ್ತಲ್ಲ ಗೈಸ್, ಜಿಗ್ಜ್ಯಾಗ್. ಈಗ ಅದ ಕೋರ್ಟ್ ಎಲ್ಲ ಮುಗಿಸಿ ನಮ್ಮದು ಮೊದಲೇ ಹೇಳೋ ಹಾಗೆ ಸಿವಿಲ್ ಕೇಸು, ಏನೋ ಲ್ಯಾಂಡದ್ದು ಸ್ವಲ್ಪ ಇತ್ತು. ಅದೇ ನಾನು ನನ್ನ ಬಗ್ಗೆ ಹೇಳ್ಕೊತಾ ಇದ್ದೀನಿ ಇವತ್ತು. ಯಾರಿಗೆಲ್ಲ ಕೇಳೋಕ್ಕೆ ಇಂಟ್ರೆಸ್ಟ್ ಇದೆ ಆರಾಮಾಗಿ ಕೇಳ್ಬೋದು. ಇಲ್ಲ ನಮಗೆ ಬೋರ್ ಆಗ್ತಾಯಿದೆ, ನಿನ್ನ ಕತೆ ಇಟ್ಕೊಂಡು ನನಗೇನಾಗಬೇಕು ಅಂದರೆ ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ, ನೋಡಬೇಡಿ ಅಷ್ಟೇ. ನನಗೇನು ನೀವು ನೋಡಲೇಬೇಕು ಅನ್ನೋ ಇದೂ ಇಲ್ಲ. ನನ್ನ ಪ್ರೀತಿ ಮಾಡೋರು, ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇರೋರು, ಆಸೆ ಇರೋರು ನನ್ನ ಈ ವಿಡಿಯೋನ ಪೂರ್ತಿ ನೋಡಿ ಗಾಯ್ಸ್. ಎಷ್ಟು ಆಗುತ್ತೆ ನಾನು ಅಷ್ಟು ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು. ಯಾಕೆ ಅಂತ ಕೇಳ್ತೀರಾ? ನೆನ್ನೆ ಬಿಗ್ ಬಾಸಲ್ಲಿ ಅಲ್ಲಿ ಉಳಿದಿರೋ ಕಂಟೆಸ್ಟೆಂಟ್ಸ್ಗಳದ್ದು ಲೈಫದು ಅಪ್ ಆ್ಯಂಡ್ ಡೌನ್ ಹೇಳ್ತಾ ಇದ್ರು ಬರೆದು. ನನಗೆ ಕೆಲವೊಂದು ಮಾತುಗಳು ನನ್ನನ್ನು ನಾನೇ ನೋಡ್ಕೊಂಡಾಗೆ ಆಯಿತು. ಯಾರ್ದೆಲ್ಲ ಅಂದರೆ ಅಶ್ವಿನಿ ಅಂದರೆ ಕಷ್ಟ ಎಲ್ಲ ಗೊತ್ತಿಲ್ಲ, ನಾನು ಅವ್ರ ಕಷ್ಟದ್ದು ಹೇಳ್ತಾ ಇಲ್ಲ, ಬೇರೆ ಮುಂದೆ ಹೇಳ್ತೇನೆ. ಅದು ಬಿಟ್ಟರೆ ಗಿಲ್ಲಿ ತಿನ್ನೋ ಊಟ ಕೂಡ ಕದ್ದು ತಿಂದಿದ್ದಿದೆ ಅಂತ ಹೇಳಿದ್ರು. ಅದೆಲ್ಲ ನಾನು ನೋಡುವಾಗ ನಾನು 1 ವೀಕಿಂದ ಹೇಳ್ತಾ ಇದ್ದೆ, ನನ್ನ ಕತೆನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೇನೆ ಅಂತ ಹೇಳಿ. ಹಾಗಾಗಿ ಗೈಸ್, ಮತ್ತು ರಿಟರ್ನ್ ಬರ್ತಾ ಇದ್ದೀವಿ, ಎಲ್ಲ ಮುಗಿಸಿ ಗಾಡಿನ ಸೈಡಲ್ಲಿ ಹಾಕಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಗಾಡಿ ಸೈಡಿಗೆ ಹಾಕಿ ಮಾತಾಡ್ತಾ ಇದ್ದೀನಿ ಗೈಸ್. ಬೋರ್ ಹೊಡಿತಾ ಇಲ್ಲ ತಾನೇ? ನಾನು ನಮ್ಮ ಊರು ಬಂದು ಸೋಮರ್ಪೇಟ್ ಗೈಸ್. ಸೋಮರ್ಪೇಟ್ ಪಕ್ಕ ಒಂದು ಸ್ಮಾಲ್ ವಿಲೇಜ್. ಆ ವಿಲೇಜಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಾನು ಫಸ್ಟನೇ ಮಗಳು. ನಾನು ಹೆಣ್ಣು ಮಗುವಲ್ಲಿ ನಾನೇ ಫಸ್ಟ್. ಅವಳು, ನನಗೆ ತಮ್ಮ ಇದ್ದಾನೆ, ನಾವಿಬ್ಬರೇ ಮಕ್ಕಳು. ಹೇಳ್ಕೊಳ್ಳೋ ಅಂಥ ದೊಡ್ಡ ಫ್ಯಾಮಿಲಿ, ಆ ಥರ ಫ್ಯಾಮಿಲಿ ಈ ಥರ ಫ್ಯಾಮಿಲಿ ಏನಲ್ಲ. ಬಡತನದಲ್ಲೇ ಬಡತನ ಅಂತ ಹೇಳ್ಕೊಬೋದು, ಆ ಥರ ಫ್ಯಾಮಿಲಿ. ತಿನ್ನೋ ಊಟಕ್ಕೂ ಕಷ್ಟ, ಹಾಕೊಳ್ಳೋ ಬಟ್ಟೆಗೂ ಕಷ್ಟ, ಆ ಥರ ಇದ್ದ ಮನೆಯಲ್ಲಿ ನಾನು ಹುಟ್ಟಿದ್ದು. ಸೌಂಡ್ ಏನಾದರೂ ಬರ್ತಾ ಇದ್ದರೆ ಗಾಯ್ಸ್ ಸಾರಿ ಆಯಿತಾ. ವೆಹಿಕಲ್ಲು ತುಂಬ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ವೆಹಿಕಲ್ ಓಡಾಡ್ತಾ ಇದೆ. ಹಾಗೆ ಗೈಸ್, ಆ ಥರ ಹುಟ್ಟಿದ್ದು. ಏನೋ ನಮ್ಮಪ್ಪ ಅಮ್ಮ ಮದುವೆ ಆದರು, ಆಗಿಂದೆಲ್ಲ ಮದುವೆಗಳು ಗೊತ್ತಲ್ಲ. ನಾನು ಹುಟ್ಟಿದೆ, ಏನು ಖುಷಿಯಾಗಿ ಸೆಲೆಬ್ರೇಷನ್ ಮಾಡೋ ಅಂಥ ಮೂಮೆಂಟ್ ಏನಲ್ಲ ನನ್ನ ಬರ್ತು. ಯಾಕಂದರೆ ನನಗೆ ಬೆಳೀತಾ ನನಗೇನೆ ಅನ್ನಿಸ್ತು ಹಾಗೆ. ಅದಾದಮೇಲೆ ತಮ್ಮ ಹುಟ್ಟಿದ, ನಾನು ಹುಟ್ಟಿ 2 ವರ್ಷ ಆದಮೇಲೆ ಹೀಗೆ ಬರ್ತಾಯಿತ್ತು. ನಾವಿದ್ದಿದ್ದು ಒಂದು ಹುಲ್ಲು ಮನೆ. ಅಪ್ಪ ಸ್ವಲ್ಪ ಜವಾಬ್ದಾರಿ ಇಲ್ಲ, ಅಷ್ಟಕ್ಕಷ್ಟಕ್ಕೆ ಸರಿ. ಅಲ್ಲಿ ಅವರು ದುಡಿಯೋದು ಮಾಡೋದು, ಏನಾದರೂ ಮಾಡೋದು ಹೊಟ್ಟೆಗೆ ಸರಿ. ಒಂದು ಜೊತೆ ಒಳ್ಳೆ ಬಟ್ಟೆ ತಗೋಬೇಕು ಅಂದರೂ ಯಾವುದಕ್ಕಾದ್ರೂ ಕಾಯಬೇಕು, ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ದುಡ್ಡು ಉಳಿಸಿ ಮಾಡಿ ಏನಾದರೂ ಮಾಡಿದ್ರೆ ಅದೇ ಕೆಲವ್ರು ಅನ್ಕೋಬೋದು ಇದೇನು ದೊಡ್ಡ ಕಥೆನ, ನಮ್ಮ ಜೀವನದಲ್ಲಿ ಆಗಿದೆ ಹೀಗಿದೆ. ನಾನು ಅನುಭವಿಸಿದ್ದು ನನಗೆ ದೊಡ್ಡದು ಗೈಸ್. ನನಗೆ ಅದ್ರ ಬಗ್ಗೆ ಈಗಲೂ ಕೂಡ ನನಗೆ ಗಿಲ್ಟ್ ಇದೆ, ಬೇಜಾರಿದೆ, ಎಲ್ಲ ಇದೆ.
ಆಯಿತಾ. ಹಾಗೆ ಬದುಕ್ತಾ ಇದ್ವಿ. ಹಾಗೂ ಹೀಗೂ ಒಂದು ಸ್ಕೂಲಿಗೆ ಸೇರೋ ಇದಾದಾಗ ನಾನೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ನನಗೆ ಹಾಕಿದ್ರು, ಓದ್ತಾ ಇದ್ದೆ. ತಮ್ಮನ್ನು ಕೂಡ ಹಾಕಿದ್ರು, ಓದ್ತಾ ಇದ್ವಿ. ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂತ ಹೇಳಿದ್ರೆ, ಹೆತ್ತಿದ್ದಾರೆ, ಬೆಳೆಸಿದ್ರು. ಅದರಲ್ಲಿ ವಿಶೇಷವಾಗಿ ನಾವು ಸ್ಪೆಷಲ್, ನಮ್ಮ ಮನೇಲಿ ನಮ್ಮ ಪೇರೆಂಟ್ಸಿಗೆ, ನಮ್ಮ ಪೇರೆಂಟ್ಸೇ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಅಮ್ಮನಿಗೆ ವಿಪರೀತ ಗಂಡು ಮಗನ ಮೇಲೆ ವ್ಯಾಮೋಹ. ಆ ವ್ಯಾಮೋಹ ಎಲ್ಲಿವರೆಗೆ ತಗೊಬಂದು ನಿಲ್ಲಿಸ್ತು ಗೈಸ್ ಅಂತ ಹೇಳಿದ್ರೆ, ನಮಗೆ ಈಗಲೂ ಕೂಡ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಆ ಥರ. ಯಾಕಪ್ಪ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ತಾಯಿ ಮಕ್ಕಳನ್ನ ಹೆತ್ತಾಗ 2 ಆಗಲಿ 1 ಆಗಲಿ 3 ಆಗಲಿ 4 ಮಕ್ಕಳನ್ನು ಹೆರಲಿ, 4 ಮಕ್ಕಳಿಗೂ ಸಮಾನವಾದ ಪ್ರೀತಿನ ಕೊಡಬೇಕು. ಪ್ರೀತಿ ಜೊತೆಗೆ ಸಂಸ್ಕಾರ ಹೇಳ್ಕೊಡ್ಬೇಕು. ಇವಳು ನಿನ್ನ ಅಕ್ಕ, ಇವಳು ನಿನ್ನ ತಂಗಿ, ಇದು ನಿನ್ನ ಅಣ್ಣ, ಇದು ನಿನ್ನ ತಮ್ಮ, ನಿನ್ನ ಪ್ರೀತಿ ಮಾಡಬೇಕು, ನಿನ್ನ ನೋಡ್ಕೋಬೇಕು, ನೀನೇ ಎಲ್ಲ ಅಂತ. ಆದರೆ ನಮ್ಮ ಮನೇಲಿ ಅದು ಹೇಳ್ಕೊಡ್ಲಿಲ್ಲ. ಒಂದು ಕಿತ್ತಾಡಿದ್ವಾ, ಜಗಳಾಡಿದ್ವಾ, ನೀನೇನೋ ಮಾಡಿದೆ, ನನಗೇ ಹೊಡ್ತ, ನನಗೇ ಬೈಗಳ, ಅಯ್ಯೋ ಅವನು ಚಿಕ್ಕವನಲ್ವಾ, ನನಗೇ ಇದು. ಅದು ಎಲ್ಲ ಮನೇಲೂ ಇರುತ್ತೆ, ಈಗಲೂ ಇದೆ. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ತಪ್ಪು ಮಾಡಿದ್ರ ಫಸ್ಟ್ ಕೇಳಿ, ನೀನೇನು ತಪ್ಪು ಮಾಡಿದೆ, ನೀನು ಯಾಕೆ ಹೊಡೆದೆ, ಆ ಥರ ಕೇಳಿ ಇದು ಮಾಡಬೇಕು. ಇಬ್ಬರಿಗೂ ಸಮಾನವಾಗಿ ನ್ಯಾಯ ಕೊಡಿಸ್ಬೇಕು ತಂದೆ ತಾಯಿಗಳು. ಒಬ್ರನ್ನ ಕೆಳಗಿಡೋದು, ಒಬ್ರನ್ನ ಮೇಲೆ ಮಾಡೋದು, ಇನ್ನೊಬ್ರಿಗೆ ಇದು ಮಾಡೋದು. ಆಗ ಮಕ್ಕಳಿಗೆ ಬೆಳೆಯೋ ಇದರಲ್ಲಿ ಹೆಂಗೆ ಬರುತ್ತೆ ಅಂದರೆ, ಕೆಲವರು ನನ್ನ ಥರದವರು ಅಂದ್ಕೊಳ್ಳಿ, ನಾನು ಬೇರೆಯವ್ರಿಗೆ ಹೇಳಲ್ಲ, ನನ್ನ ಥರದವ್ರೆ, ಅವ್ರಿಗೆ ಇಷ್ಟ, ನಾನಂದರೆ ಅಷ್ಟಕ್ಕಷ್ಟೇ, ನಾನು ಯಾತಕ್ಕೂ ಬೇಡದವಳು, ನಾನು ಪ್ರಯೋಜನಕ್ಕಿಲ್ದವಳು, ನಾನು ಅಂದರೆ ಪ್ರೀತಿ ಇಲ್ಲ, ಇದೇ ಬೆಳೆದು ಬಿಡುತ್ತೆ. ಅಯ್ಯೋ ನನಗೆ ಯಾಕೆ ಹೊಡಿತಾರೆ, ಅವನಿಗೆ ಯಾಕೆ ಏನು ಕೇಳಲ್ಲ, ಆ ಥರ. ಅದು ಬಂದು ಎಲ್ಲಿಗೆ ಬಂದು ನಿಲ್ತು ಅಂದರೆ ಗೈಸ್, ನಾವಿಬ್ಬರು ಅಕ್ಕ ತಮ್ಮ ಶತ್ರುಗಳ ಥರ ನಮ್ಮ ಮನೆಯಲ್ಲೇ ನಾವು ಶತ್ರುಗಳ ಥರ ನಮ್ಮದು ಬೆಳವಣಿಗೆ ಆಗಿದ್ದು. ಹಾಗೆ ಬಂತು, ಹಾಗೂ ಹೀಗೂ 7th ಸ್ಟ್ಯಾಂಡರ್ಡ್ ಮುಗಿಸ್ದೆ. 7th ಸ್ಟ್ಯಾಂಡರ್ಡ್ ಆಗಲೇ ಹೊಟ್ಟೆಗಿದ್ರೆ ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ, ಆ ಥರ ಇದು. ನನಗಾಗಲೇ ನಾನು ಸ್ವಲ್ಪ ಗಟ್ಟಿಮುಟ್ಟಾಗೇ ಇದ್ದೆ. ಆಗಿನ ಮಕ್ಕಳು ಹೇಗಿರ್ತಾರೆ ಗೊತ್ತಲ್ಲ, ಆಗಿನ ಮಕ್ಕಳು ಅಂದ ತಕ್ಷಣ ನೀವು ಏನೋ ಆದಿಕಾಲ ಅಂದ್ಕೋಬೇಡಿ. ನಾನು 90s ಕಿಡ್ ಗೈಸ್, 90s ಅಲ್ಲ, ಯಾವ್ದು ಬರುತ್ತೆ ಚಿನ್ನ, 80. ನಾನು 83 ಏನೋ ನಂದು ಡೇಟ್ ಆಫ್ ಬರ್ತ್ ಗೈಸ್, ಆಯಿತಾ. ನಾನು ಮುಂಚೆನೇ ಹೇಳಿದಾಗೆ 40 ಏಜ್ ನಂದು. ಹಾಗೆ ಆಗಿಂದು ನಾನು 90s ಅಂದಿದ್ದಕ್ಕೆ ಕನ್ಫ್ಯೂಸಲ್ಲಿ ಹೇಳಿಬಿಟ್ಟೆ. ಹಾಗೆ ಆಯಿತು. 7th ಎಲ್ಲ ಹೋಗುವಾಗ ನಾನು ಸಾಟರ್ಡೆ ಬಂದರೆ ಗೈಸ್, ಪಕ್ಕದ ಮನೆಯವ್ರಿಗೆ ಕೆಲಸ ಮಾಡಿಕೊಡೋದು, ಕೆಲಸಕ್ಕೆ ಹೋಗೋದು ತೋಟದಲ್ಲೆಲ್ಲ. ಆಗ ಬರೋ ದುಡ್ಡಲ್ಲಿ ಪುಸ್ತಕಗಳನ್ನ ತೊಗೊಳ್ಳೋದು, ಬುಕ್ಸನ್ನ, ಪೆನ್ ತೊಗೊಳ್ಳೋದು, ಕಾಲಿಗೆ ಚಪ್ಪಲಿ ತೊಗೊಳ್ಳೋದು. ಹಾಗೆ ಅದೇ ಆಯಿತು. ಪುನಃ 8th ಇಂದ 10th ವರೆಗೆ ನಂದು ಗರ್ಲ್ಸ್ ಹೈಸ್ಕೂಲು. ಅದು ಕಷ್ಟದಲ್ಲಿ ಸಾಕಿದ್ರು, ಕಳಿಸಿದ್ರು ಅಲ್ಲಿವರೆಗೆ. ಆಮೇಲೆ ಅದಾಯಿತು. ನಾನು ಚೆನ್ನಾಗಿ ಅದ್ರ ಮಧ್ಯದಲ್ಲಿ ಸ್ಕೂಲಿಗೆ ಇಯರಲ್ಲಿ ಒಂದು 2 ಮಂತ್ ಎಲ್ಲ ರಜೆ ಸಿಗುತ್ತಲ್ವ, ಎಕ್ಸಾಮ್ಸ್ ಎಲ್ಲ ಆಗುವಾಗ. ಆಗ ಫುಲ್ಲು ಎಲ್ಲ ಮಕ್ಕಳು, ಈಗಿನ ಮಕ್ಕಳು ಹೇಗಿರ್ತಾರೆ ನೋಡಿ, ರಜೆ ಬಂತು ಎಲ್ಲ ಅಂದರೆ ನಾವೆಲ್ಲ ಹೇಗೆ ಸಾಕಿರ್ತೀವಿ. ಆಗಿನ ಕಾಲದಲ್ಲಿ ಕಷ್ಟ ಇತ್ತು, ಓಕೆ, ನಾನು ಒಪ್ಕೋತೀನಿ. ಆದರೆ ಆ ಮಟ್ಟಿಗೆ ಕಷ್ಟ, ಆ ಥರ ಇದ್ದಿದ್ದೇ 2 ಮಕ್ಕಳು. ಇವರಿಗೆ ಬುದ್ಧಿ ಇರಲಿಲ್ಲ ಹೇಗೆ ಮಾಡಬೇಕು ಏನು ಅಂತ. ನಾನೇ ಕೆಲಸ ಮಾಡೋದು ಗೈಸ್, ಏನು ಆಫೀಸ್ ಕೆಲಸ ಆಗಲಿ, ಫ್ಯಾಕ್ಟ್ರಿ ಕೆಲಸ ಅಲ್ಲ. ನಾವು ನಮ್ಮ ಸೈಡೆಲ್ಲ ಕೂರ್ಗಲೆಲ್ಲ ತೋಟ, ಗದ್ದೆ, ಹೀಗೆ ಅಲ್ಲೆಲ್ಲ ನನ್ನ ಮಾವ ಒಬ್ಬ ಇದ್ದ, ನನ್ನ ಅಮ್ಮನ ತಮ್ಮ. ಅವನ್ನೆಲ್ಲ ನಾನು ಸ್ವಲ್ಪ ಏಜ್ದು ಸ್ವಲ್ಪ ಡಿಫ್ರೆನ್ಸ್. ಹಾಗಾಗಿ ನನ್ನ ಮಾವನ ಹೋಗು ಬಾ ಅಂತ ಮಾತಾಡೋದು. ಪಾಪ ಅವ್ರು ಈಗಿಲ್ಲ, ಎಕ್ಸ್ಪೈರ್ಡ್ ಆದರು. ಅವರು ತುಂಬ ತೋಟ ಮಾಡೋರು, ತರಕಾರಿ, ಮೆಣಸಿನ ಗಿಡ ಎಲ್ಲ ಹಾಕೋರು. ಅಲ್ಲೋಗಿ ಕೆಲಸ ಮಾಡಿಕೊಡೋದು, ದುಡ್ಡಿಸ್ಕೊಳ್ಳೋದು. ಮತ್ತು ಅದ್ರ ಮಧ್ಯದಲ್ಲಿ ಏನು ಅಂದರೆ 8ನೇ ಕ್ಲಾಸಿಂದ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಾನು ಗರ್ಲ್ಸ್ ಹೈಸ್ಕೂಲಲ್ಲಿ ಹೋಗುವಾಗ. ಆ ಫ್ರೆಂಡ್ಸ್ಗಳೆಲ್ಲ ಒಳ್ಳೆ ಮನೆಯವರು, ಒಳ್ಳೆ ಬಟ್ಟೆ ಹಾಕೋರು, ಒಳ್ಳೆ ಊಟ ತೊಗೊಬರೋರು, ಒಳ್ಳೆ ಚಪ್ಪಲ್ ಹಾಕೋರು, ಚೆನ್ನಾಗಿರೋರು ಎಲ್ಲ. ಅವರಿಂದೆಲ್ಲ ಸ್ವಲ್ಪ ಒಳ್ಳೊಳ್ಳೆ ಮಾತಾಡೋರು. ಆಗೆಲ್ಲ ಸ್ವಲ್ಪ ತಿಳ್ಕೊಂಡೆ. ಅವ್ರ ಜೊತೆಗೆ ಇದ್ಕೊಂಡು ಸ್ವಲ್ಪ ನನಗೆ ಮೈಂಡೆಲ್ಲ ನಾವು ಹೀಗೆ ಬದುಕಬೇಕು ನೋಡು, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಹಾಗಿರಬೇಕು, ಹೀಗಿರಬೇಕು, ಈ ಥರ ಗೈಸ್. ಹಾಗೆ ಹಾಗೂ ಹೀಗೂ ಆಗಿ ಕಷ್ಟಗಳಲ್ಲೇ ಜೀವನ ಹೋಗಿ ಅದ್ರ ಮಧ್ಯದಲ್ಲಿ ನಂದು ಜಗಳಗಳು. ನಮ್ಮಮ್ಮ ಒಂದು ಅಡುಗೆ ಮಾಡಿದ್ರು ಗೈಸ್, ಇದು ನೀವು ನೋಡಿ, ನನ್ನ ಹೆತ್ತ ತಾಯಿ, ನನ್ನ ಚಿಕ್ಕಮ್ಮ ಅಲ್ಲ, ದೊಡ್ಡಮ್ಮ ಅಲ್ಲ, ನೆಂಟರಲ್ಲ, ಯಾರಲ್ಲ,
ಒಂದು ಅಡುಗೆ ಊಟ ಕೂಡ ನನಗೆ ಮುಚ್ಚಿಟ್ಬಿಟ್ಟು ನನ್ನ ತಮ್ಮನಿಗೆ ಕೊಡೋನು. ಯಾಕೆ? ಅಯ್ಯೋ ಅವನು ಗಂಡು ಹುಡುಗ ಚೆನ್ನಾಗಿರಬೇಕು. ಹೀಗೆ ನಮ್ಮ ಮನೇಲಿ ಕೊಳಿತಾ ಬಿದ್ದಿರುತ್ತೆ ಗೈಸ್. ಕೊಳಿತಾ ಬಿದ್ದಿದ್ರು ತಿನ್ನೋಕೆ ಟೈಮ್ ಇಲ್ವಲ್ಲ ಅಂದ್ಕೊತೀನಿ, ಆಯಿತಾ? ಇದು ಸತ್ಯ. ನಾನು ಓಡಿಸೋ ಗಾಡಿ ಹತ್ರ ಕೂತು ಹೇಳ್ತಾ ಇದ್ದೀನಿ, ನೀವು ನಂಬಲ್ಲ. ಏನು ದ್ವೇಷನ ನಿಮ್ಮಮ್ಮನ ಮೇಲೆ? ಯಾರಾದರೂ ಹೀಗೆ ಹೇಳ್ತೀರಾ ಅನ್ಬೋದು. ನಮ್ಮಮ್ಮ ಹೀಗೆ ಮಾಡಿರೋದಿದೆ. ಅವ್ನು ಗಂಡು ಹುಡುಗ, ಅವನು ಮುಂದೆ ದುಡಿಯೋ ಅಂಥವನು, ಅವ್ನು ತಿನ್ನಲಿ. ನನಗೆ ಆಸೆ ಆಗ್ತಾ ಇತ್ತು. ಆಗ ಸಿಟ್ಟು ಬರೋದು, ಅದೊಂದು ಏಜ್ ಅಲ್ವಾ, 14-15 ವರ್ಷದ ಏಜು. ಆಗ ಸಿಟ್ಟು ಕೂಡ ಈ ಥರ ಮಾಡ್ತಾರಲ್ಲ ನಮ್ಮಮ್ಮ ಅಂದ್ಕೊಬಿಟ್ಟು ತಟ್ಟೆ ಎಲ್ಲ ತೆಗೆದೆಸ್ಬಿಟ್ಟು ನೀನು ಅದು ತಿನ್ನು, ಈ ಥರ ಮಾಡಿರೋದಿದೆ, ಮುಚ್ಚಿಟ್ಟಿರೋದಿದೆ. ಈ ರೊಟ್ಟಿನೋ ದೋಸೆನೋ ಬೇರೆ ಏನಾದರೂ ಅದು ಅಪರೂಪಕ್ಕೆ ಮಾಡಿದ್ರೆ ಅದೇ ಹಬ್ಬ ನಮಗೆ. ಹಾಗೆ ಅದನ್ನು ಹಾಗೆ ಮಾಡೋರು. ಅವನಿಗೂ ಕೂಡ ಹೆಣ್ಣು ಅಂದರೆ ಒಂಥರ ಚೀಪು, ಏನು ಇದಿಲ್ಲ ಅನ್ನೋ ಥರ ಅವನಿಗೆ ಬಂತು ಅವನ ಮೈಂಡಲ್ಲಿ. ಹಾಗೆ ಆಯಿತು. ಹಾಗೂ ಹೀಗೂ 10th ಆಯಿತು. 10th ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಕಾಲೇಜ್ ಹೋಗಬೇಕು, ಕಾಲೇಜಿಗೆ ಹೋಗೋಕ್ಕೆ ದುಡ್ಡಿಲ್ಲ. ಪುನಃ ರೆಗ್ಯುಲರ್ ಅದೇ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಗೈಸ್. ಆಗ ಪುನಃ ಕೆಲಸ ಮಾಡು, ಅವ್ರಿವ್ರ ತೋಟಕ್ಕೆ ಕಾಫಿ ಹಣ್ಣು ಕುಯ್ಯೋಕ್ಕೆ ಹೋಗು, ಕಾಫಿ ಬೀಜ ಬಿಡ್ಸೋಕ್ಕೆ ಹೋಗು, ಬಟ್ಟೆ ತಗೋ, ಇದು ಮಾಡು, ಹೋಗು. ಹೀಗೆ ಹಾಗೂ ಹೀಗೂ ಫೀಸ್ ಕಟ್ಕೊಂಡು ಏನೋ ಮಾಡಿಕೊಂಡು ಕಾಲೇಜಿಗೆ ಸೇರಿಕೊಂಡೆ. ಅದ್ರ ಮಧ್ಯದಲ್ಲಿ ನಮ್ಮ ಊರಲ್ಲೇ ನಮ್ಮದು 2 ಆಚೆ ಈಚೆ ಮನೆ ಇತ್ತು. ನಮ್ಮ ಮನೆ ಮಧ್ಯೆ ಆಚೆ ಈಚೆ ಮನೆ. ಅಲ್ಲಿ ಇಬ್ಬರು ಇದ್ದರು ನನ್ನ ಫ್ರೆಂಡ್ಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ರೇಖಾ ಮತ್ತು ಗೀತಾ ಅಂತ ಹೇಳಿ. ರೇಖಾ ಅನ್ನೋಳು ಸ್ವಲ್ಪ ದೊಡ್ಡವಳು, ಗೀತಾ ಮತ್ತು ನಾನು ಒಂದೇ ಏಜ್ ಅವರು ಇದ್ದಿದ್ದು. ಆಗ ಗೈಸ್ ಸಾರಿ ನನ್ನ ಫೋನನ್ನು ಒಂದೇ ಏಜ್ ಅವ್ರು ಇದ್ವಿ ನಾವು. ಆಗ ಅವ್ರ ಡ್ರೆಸ್ಸನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಬಿಟ್ಟು ನನ್ನ ಡ್ರೆಸ್ಸನ್ನು ಅವರು ಹಾಕ್ಕೊಳ್ಳೋದು, ಅವ್ರ ಡ್ರೆಸ್ಸನ್ನು ನಾನು ಹಾಕ್ಕೊಂಡು ಹೋಗೋದು. ಯಾಕಂದರೆ ಎಲ್ಲರೂ ಕಾಲೇಜಿಗೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಬರ್ತಾರೆ. ನನ್ನ ಹತ್ರ ಇದ್ದಿದ್ದೇ 1-2 ಜೊತೆ, ಅದನ್ನೇ ರಿಪೀಟ್ ಮಾಡಬೇಕಲ್ಲ ಅಂತ. ಹೆಣ್ಮಕ್ಳು ಅಂದರೆ ಆಸೆ, ನಿಮಗೆ ಗೊತ್ತೇ ಇದೆಯಲ್ಲ ಗೈಸ್. ಹಾಗೆಲ್ಲ ಮಾಡಿಕೊಂಡು ಹಾಗೂ ಹೀಗೂ ಆಯಿತು. ಈಗೆಲ್ಲ ಸ್ವಲ್ಪ ಎಲ್ಲರೂ ಮದುವೆ ಆಯಿತು, ಸ್ವಲ್ಪ ದೂರ ಇದ್ದೀವಿ. ಊರಿಗೆ ಹೋದರೆ ಇಲ್ಲ ಅವರೇನಾದರೂ ಬಂದರೆ ನಾನು ಮೀಟ್ ಮಾಡ್ತೇನೆ, ಸಿಗ್ತೇನೆ ಅಷ್ಟೇ ಗೈಸ್, ಮತ್ತೇನಿಲ್ಲ. ಹಾಗೆಲ್ಲ ಇರೋದ್ರ ಮಧ್ಯೆ ನಮ್ಮ ಅಪ್ಪನಿಗೆಲ್ಲ ಕಾಲೇಜಿಗೆ ಕಳಿಸೋದೇ ಇಷ್ಟ ಇಲ್ಲ. ಆದರೆ ನನಗೆ ಹಠ, ಯಾಕಂದರೆ ನನಗೆ ಫ್ರೆಂಡ್ಸ್ ಇದ್ರಲ್ಲ, ಹೈಸ್ಕೂಲ್ ಫ್ರೆಂಡ್ಸು, ಅವರೆಲ್ಲ ಕಾಲೇಜ್ ಹೋಗ್ತಾರೆ ಅನ್ನುವಾಗ ಮತ್ತು ನಾನು ಚೆನ್ನಾಗಿ ಕೂಡ ಓದ್ತಾ ಇದ್ದೆ ಗೈಸ್. ಹಾಗೆ ಹೋಗಬೇಕು ಅನ್ನೋದೊಂದು ಆಸೆ. ಆಮೇಲೆ ಹಾಗೂ ಹೀಗೂ ಫೀಸೆಲ್ಲ ಹೊಂದ್ಸ್ಕೊಂಡು ಕಾಲೇಜಿಗೆ ಸೇರಿದೆ. ಕಾಲೇಜ್ ಆದಮೇಲೆ ಸೆಕೆಂಡ್ ಪಿ ಯು ಕೂಡ ನಾನು 2nd ಕ್ಲಾಸಲ್ಲಿ ಪಾಸ್ ಮಾಡಿದೆ. ಯಾಕೆ 2nd ಕ್ಲಾಸ್ ಅಂತ ಕೇಳ್ತೀರಾ? ನಾನು ತೊಗೊಂಡಿದ್ದು ಕಾಮರ್ಸು. ಇವತ್ತಿಗೆ ಕೂಡ ನನಗೆ ಅಕೌಂಟೆನ್ಸಿ ಅಂದರೆ ಫುಲ್ ಹೆಕ್ಟೆಕ್ಕು, ನಂಗೆ ಆಗೋದೇ ಇಲ್ಲ. ಈಗಲೂ ಯಾವುದಾದ್ರೂ ಒಂದು ಸಿಂಪಲ್ ಲೆಕ್ಕ ಮಾಡಬೇಕು ಅಂದ್ರೂ ಕ್ಯಾಲ್ಸಿ ತಗೋಬೇಕು ನಾನು, ಆ ಥರ ಅಷ್ಟೊಂದು ದಡ್ಡಿ ಇದ್ದೀನಿ ನಾನು ಲೆಕ್ಕದ ವಿಷಯದಲ್ಲಿ. ಹಾಗಾಯಿತು. ಅದ್ರ ಮಧ್ಯದಲ್ಲಿ ನಮ್ಮಪ್ಪ ನನಗೆ ಮದುವೆ ಮಾಡೋಕ್ಕೆ ಯಾಕಂತ ಹೇಳಿದ್ರೆ ಗೈಸ್, ಆಗೆಲ್ಲ ನಮ್ಮ ಸೈಡು ಬೇಗ ಹೆಣ್ಮಕ್ಳು ಒಂದು ಮೆಚೂರ್ಡಾಗಿ ಎಲ್ಲ ಆಗಿ 1-2 ವರ್ಷ ಮನೇಲಿದ್ದು ಒಂದು 10th ಮುಗಿಸಿದ್ರೆ ಸಾಕು. ಈ ಒಳ್ಳೆಯವರೆಲ್ಲ ಈ ಅರ್ಧಂಬರ್ಧದವಿದ್ವಲ್ಲ ನಮ್ಮ ಥರದವು ಇವೆ. ಇನ್ನು ನಮ್ಮ ಮನೆಗೆ ಹೆಣ್ಣು ಕೇಳೋಕ್ಕೆಲ್ಲ ಬರ್ತಾ ಇದ್ದವ್ರು ಯಾವ ಥರ ಅಂದರೆ, ನಾವೇ ಗತಿ ಇಲ್ಲ ಈ ಥರ ಪರಿಸ್ಥಿತಿ ಅನ್ನುವಾಗ ಅದಕ್ಕಿಂತ ಇದಾದವರು. ದಯವಿಟ್ಟು ನಾನು ಯಾರಿಗೂ ಇದು ಮಾಡಿಬಿಟ್ಟು ಹೇಳ್ತಾ ಇಲ್ಲ, ಯಾರನ್ನು ನಾನು ಚೀಪಾಗಿ ನೋಡ್ತಾ ಇಲ್ಲ, ಯಾರಿಗೂ ನಾನು ಈ ಥರ ಅಂದ್ಕೊಂಡು ಕೆಳಗೆ ಹಾಕಿ ಮಾತಾಡ್ತಿರೋದಲ್ಲ ಗೈಸ್, ಆಯಿತಾ? ದಯವಿಟ್ಟು ಅದಕ್ಕೇನೋ ಇದು ಮಾಡಬೇಡಿ. ಆ ಥರದವ್ರು ಬರ್ತಾ ಇದ್ದಿದ್ದು. ಆದರೆ ನನಗೇನು ಇಷ್ಟ ಗೊತ್ತಾ, ಕಷ್ಟ ಅನ್ನೋದನ್ನೆಲ್ಲ ಇಲ್ಲೇ ನೋಡಿಬಿಟ್ಟಿದ್ದೆ ನಾನು, ಆದಷ್ಟು ನೋಡಿಬಿಟ್ಟಿದ್ದೆ. ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ. ನನ್ನ ಮದುವೆ ಆದರೆ ಒಳ್ಳೆ ಹುಡುಗ, ನನಗೆ ಅಂದಾಜು ಚೆನ್ನಾಗಿರಬೇಕು ಹುಡುಗ, ಒಳ್ಳೆ ಏಜಲ್ಲಿ ಇರಬೇಕು, ಹಾಗೆ ಹೀಗೆ ಆ ಥರ ಆಸೆ ಇಲ್ಲ. ವೆಲ್ ಸೆಟಲ್ಡ್ ಇರಬೇಕು, ಚೆನ್ನಾಗಿರಬೇಕು, ಹೊಟ್ಟೆ ಬಟ್ಟೆಗೆ ಚೆನ್ನಾಗಿರಬೇಕು, 4 ಜನ ಮೆಚ್ಚೋ ಥರದಲ್ಲಿ ಇರಬೇಕು ಅನ್ನೋದೇ ನನಗೆ ಇಷ್ಟ ಗೈಸ್, ಆಯಿತಾ? ಆ ಥರ ಬೇಕು ಅಂತ. ಹಾಗೆಲ್ಲ ಇರುವಾಗ ಏನಾಯಿತು ಅಂತ ಹೇಳಿದ್ರೆ, ಅದ್ರ ಮಧ್ಯದಲ್ಲಿ ನಂದು ತಮ್ಮಂದು ಜಗಳ ಕಿತ್ತಾಟ, ನನಗೆ ಹೊಡಿಯೋನು, ಬಡಿಯೋನು, ಕೂಗಾಡೋನು, ಕೆಟ್ಟ ಮಾತು ಮಾತಾಡೋನು. ಏನಂದ್ರೂ ಕೂಡ ನಮ್ಮಮ್ಮ ಅನ್ನಿಸ್ಕೊಂಡ ಪ್ರಾಣಿ, ಅಪ್ಪ ಅನ್ನಿಸ್ಕೊಂಡ ಅಪ್ಪ,
ನನಗೆ ಬೈತಾ ಇದ್ರು, ನನಗೇನೆ ಹೇಳ್ತಾ ಇದ್ರು, ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಹೊರತು ನೀನು ಯಾಕೆ ಇದು ಮಾಡಿದೆ, ನಿನಗೇನು ಅವಳೆ ಅಂತ ಕೇಳಿದ್ದೇ ಇಲ್ಲ, ಕೇಳಲೇ ಇಲ್ಲ. ನನಗೂ ಬರ್ತಾ ನಾನು ಒಟ್ಟಿನಲ್ಲಿ ನನಗೇನು ಮದುವೆ ಹುಚ್ಚಿಲ್ಲ ಏನಿಲ್ಲ ಗೈಸ್. ಆದರೆ ನಾನು ಇವ್ರುಗಳ ಮಧ್ಯದಿಂದ ಇಲ್ಲಿಂದ ನಾನು ಒಂದು ಸಲ ಕಳ್ಚ್ಕೋಬೇಕು, ಇಲ್ಲಿಂದ ಬಿಟ್ಟು ನಾನು ಹೋಗಬೇಕು ದೂರ ಎಲ್ಲಾದರೂ, ಯಾವುದೇ ಮನೆ ಆಗಲಿ. ನನಗೆ ನಮ್ಮ ಯಾವ ಹೆಣ್ಣುಮಕ್ಳು ತಂದೆ ತಾಯಿನ ದ್ವೇಷ ಮಾಡ್ತಾರೆ ಹೇಳಿ? ಯಾವ ಹೆಣ್ಣುಮಕ್ಳು ನಾನು ಹುಟ್ಟಿದ ಮನೆಯಿಂದ ಒಂದು ಸಲ ಕಾಲು ತೆಗಿಬೇಕು ಅಂತ ಆಸೆ ಪಡ್ತಾರೆ ಹೇಳಿ? ಆದರೆ ನಾನು ಈ ಮನೆಯಿಂದ ಒಂದು ಸಲ ನನ್ನನ್ನು ದೇವರೇ ಕಳಿಸು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ. ಅದ್ರ ಮಧ್ಯದಲ್ಲಿ ಸೆಕೆಂಡ್ PU ಆಯಿತು. 1 ಇಯರ್ ಮಾತ್ರ ನಾನು BCom ಓದೆ, ಅದು ಪೂರ್ತಿ ಆಗಲಿಲ್ಲ ಅನ್ಕೋತೀನಿ. ಅಷ್ಟರಲ್ಲಿ ನಾನು ಮನೆಯಲ್ಲಿದ್ದೆ, ನಮ್ಮ ಅಪ್ಪ ಇರಲಿಲ್ಲ, ನಮ್ಮ ಅಮ್ಮ ಇದ್ದರು. ನಮ್ಮ ಅಪ್ಪನ ಫ್ರೆಂಡು ಮತ್ತು ಅವ್ರ ಫ್ರೆಂಡು ಮನೆಗೆ ಬಂದರು. ನನಗೆ ಎಕ್ಸಾಮ್ ಟೈಮ್ ಆಗ ನಾನು ಓದ್ಕೊಳ್ತಾ ಕೂತ್ಕೊಂಡಾಗ ನಮ್ಮ ಅಮ್ಮ ಅವ್ರನ್ನ ಮಾತಾಡ್ಸಿದ್ರು, ಕಾಫಿ ಕೊಟ್ಟರು. ಆಗ ಅವ್ರು ಕೇಳಿದ್ರು ನಮ್ಮ ಅಪ್ಪನ ಫ್ರೆಂಡ್, ಮಗಳನ್ನ ಮದುವೆ ಮಾಡ್ತೀರಾ? ಹಾಗೆ ಅವ್ರು ಹೇಳಿದ್ರು, ಇಲ್ಲ ನಾವೇನೋ ಇನ್ನೂ ಅದಕ್ಕೆ ಪ್ರಿಪೇರೇ ಆಗಿಲ್ಲ, ಮಾಡಲ್ಲ. ಅಲ್ಲವಿದ್ದರೆ ನೋಡಿ, ಒಂದು ನಿಮಿಷ ಬೆಳಕು ಬೀಳ್ತಾ ಇದೆಯಾ ಅಂತ, ಒಳ್ಳೆ ಹುಡುಗ ಇದ್ದಾನೆ ಅಂತ ನಮ್ಮಮ್ಮನಿಗೆ ಹೇಳಿದ್ರು. ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ನನಗೆ ಗೊತ್ತಿಲ್ಲ ಹುಡುಗ ನನಗೆ ಇದು ಮಾಡ್ತಿದ್ದಾರೆ ಏನೋ. ಅಮ್ಮನ ಜೊತೆ ಮಾತಾಡಿದ್ದು, ಅಮ್ಮ ನಮ್ಮ ಅಪ್ಪನಿಗೆ ಹೇಳಿದ್ದಾರೆ. ಅದೆಲ್ಲಕ್ಕಿಂತ ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ. ನಮ್ಮ ಅಪ್ಪ ಅಮ್ಮಂದು ಸಂಬಂಧ ಹೇಗಿತ್ತು ಅಂದರೆ ಶತ್ರುಗಳ ಥರ, ಅವರು ಶತ್ರುಗಳ ಥರ ಗೈಸ್. ಏನು ಯಾವಾಗಲೂ ನಾಯಿಗಳ ಥರ ಕಿತ್ತಾಟ ಜಗಳ ಇಷ್ಟೇ ಅವ್ರದ್ದು. ಕಿತ್ತಾಡೋದು ಮನೆಯಲ್ಲಿ. ಇದನ್ನೆಲ್ಲ ನೋಡಿ ನಾನು ಅಂದ್ಕೊಳ್ಳೋದು, ನನ್ನ ಗಂಡ ಆಗೋನ್ನ ನಾನು ಹಾಗೆ ನೋಡ್ಕೊತೀನಿ, ಹೀಗೆ ನೋಡ್ಕೊತೀನಿ, ಎಲ್ಲ ಬರೀ ಫಿಲ್ಮಲ್ಲೇ ಆ ಥರ ಏಜೆ ಹಾಗೆ ಅನಿಸುತ್ತೆ, ಹಂಗೆಲ್ಲ ಅಂದ್ಕೊಳ್ಳೋದು ನಾನು. ಹೀಗೆ ಕಿತ್ತಾಟಗಳ ಮಧ್ಯದಲ್ಲಿ ಹೀಗೆ. ಆಮೇಲೆ ಇನ್ನೊಂದು ಸಲ ಅವರು ನಮ್ಮ ಮನೇಲೆ ಫೋನ್ ಇಲ್ಲ, ಆಗ ಲ್ಯಾಂಡ್ಲೈನ್ ಫೋನು. ನಾನು ಅಂದ್ಕೊಳ್ಳೋದು, ಅಯ್ಯೋ ಮದುವೆ ಆಗೋಕ್ಕೆ ಬಂದ್ರೂ ಏನು ಗೊತ್ತಾ ಗೈಸ್, ಯಾರಾದರೂ ಸಾಧಾರಣದವರು ಬಂದ್ರೂ ನನಗೆ ಕೇಳ್ತಾಯಿದ್ರು, ಅಯ್ಯೋ ಮನೆ ಹಿಂಗಿದೆ. ನಮ್ಮ ಪೇರೆಂಟ್ಸಿಗೆ ನಾವು ಏನಾದರೂ ಒಂದು ಕಷ್ಟಪಟ್ಟು ಸಾಲ ಮಾಡೋ, ಇನ್ನೊಂದು ಮಾಡೋ, ಏನೋ ಮಾಡಿ ಒಂದು ಮನೆ ರೆಡಿ ಮಾಡ್ಕೊಳ್ಳೋಣ, ಹುಡುಗಿಗೊಂದು ಸ್ವಲ್ಪ ಒಡವೆ ಗಿಡವೆ ಒಳ್ಳೆ ಬಟ್ಟೆ ರೆಡಿ ಮಾಡೋಣ, ಆಮೇಲೆ ಮದುವೆ ತಯಾರಿ ಮಾಡೋಣ. ಆ ಥರ ಏನೇ ಇಲ್ಲ. ಯಾರೋ ಒಬ್ಬ ಸಿಕ್ಕದ ನಮ್ಮ ಕರ್ತವ್ಯ ಮುಗಿಬೇಕು, ಆ ಥರ. ಎಷ್ಟೋ ಜನಕ್ಕೆ ಬೋರ್ ಆಗ್ತಾ ಇರ್ಬೋದು. ನಾನು ಮುಂಚೆನೇ ಹೇಳಿದಾಗೆ, ಬೋರ್ ಆದರೆ ದಯವಿಟ್ಟು ಯಾರು ನನ್ನ ವೀಡಿಯೋನ ನೋಡೋಕೆ ಹೋಗಬೇಡಿ, ಕಟ್ ಮಾಡಿಬಿಟ್ಟು ವೀಡಿಯೋನ ಆರಾಮಾಗಿ ಇರಿ ಅಷ್ಟೇ. ಹಾಗೆ ಗೈಸ್, ಆಮೇಲೆ ಪುನಃ 2 ಡೇಸ್ ಆದಾಗ ನನ್ನ ಅಪ್ಪನ ಫ್ರೆಂಡ್ ಫೋನ್ ಮಾಡಿದ್ರು, ಮಗಳನ್ನ ನೋಡಿದೆ ಚೆನ್ನಾಗಿದ್ದಾಳೆ, ಒಂದು ಹುಡುಗ ಇದ್ದಾನೆ, ಕರ್ಕೊಬರ್ತೀನಿ. ಆಗ ಯಾರು, ಅವ್ರಿಗೆ ಇಷ್ಟೊಂದು ತೋಟ ಇದೆ, ವೆಲ್ ಸೆಟಲ್ಡ್ ಇದ್ದಾರೆ. ಸೆಟಲ್ಡ್ ಅಂತ ಹೇಳಿದ್ರೆ ಗೈಸ್ ನಮಗೆಲ್ಲ ಏನು ಗೊತ್ತಾ, ಆವಾಗ ತುಂಬ ಲ್ಯಾಂಡ್ ಇರಬೇಕು, ಮನೆ ಇರಬೇಕು, ಮನೇಲಿ ದನ ಕರು ಹಸು ಇದ್ದರೆ ಅವರು ಶ್ರೀಮಂತ, ನಿಮಗೆ ಗೊತ್ತಲ್ಲ. ಹಾಗೆ ಅಂತ ಇವರು ಟೌನಲ್ಲೇ ಮಾತುಕತೆ, ಟೀ ಸ್ಟಾಲಲ್ಲೇ ಮಾತುಕತೆ, ಏನು ನನ್ನನ್ನು ಏನು ಎಲ್ಲೋ ಕಾಗೆ ಕಚ್ಕೊಂಡ್ಬಂದು ಬಿಸಾಕ್ಬಿಟ್ಟು ಹೋಯ್ತು ಅನ್ನೋ ಥರ. ಆಮೇಲೆ ಅದಾಯಿತು. ಅದೆಲ್ಲ ಆದಮೇಲೆ ಹುಡುಗ ಬರ್ತಾನೆ ಅಂತ ಇನ್ನೇನು ಮಾಡೋಗಿಲ್ಲ. ನಾನು ಕೂಡ ಡಿಸೈಡ್ ಆಗಿದ್ದೆ, ಈ ನರಕದ ಬಂಧನದಿಂದ ಎಲ್ಲಾದರೂ ಒಂದು ಸಲ ತೊಲಗು ಹೋಗಬೇಕು ಅಂತ. ಆದರೆ ತಾನೊಂದು ಬಗೆದರೆ ಬೇರೊಂದು ಬಗೆದಿತ್ತು ದೈವ ಅನ್ನೋ ಥರ ಭಗವಂತನ ನನ್ನ ಹಣೆ ಬರ ಬರೆದಿದ್ದೇ ಬೇರೆ ಗೈಸ್. ನಾನು ನೆಕ್ಸ್ಟ್ ಡೇ ಹುಡುಗ ಬರ್ತಾನೆ ಅನ್ನುವಾಗ, ಹುಡುಗ ಬಂದಿದ್ದು ಯಾರು ಗೊತ್ತಾ, ಫಸ್ಟ್ ಡೇ ನಮ್ಮ ಮನೆಗೆ ಫ್ರೆಂಡ್ಸ್ ಜೊತೆ ನಮ್ಮ ಅಪ್ಪನ ಫ್ರೆಂಡ್ ಜೊತೆ ಒಬ್ಬ ಬಂದಿದ್ದ ಅಂತ ಹೇಳಿದ್ನಲ್ಲ, ಅವನೇ ಹುಡುಗ. ಅವರು ನನ್ನ ಮಧ್ಯದಲ್ಲಿ ನನ್ನ ಕೂರಿಸ್ಕೊಂಡು ಒಂದು ಸಲ ಕೇಳಿದರು, ಮದುವೆ ಆಗೋದೇನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಹೇಳಿದೆ, ಇಲ್ಲ ಅಂಕಲ್, ಈಗಲೇ ನಾನು ಓದಬೇಕು ಅಂತಿದ್ದೀನಿ ಅಂತ ಹೇಳಿದೆ. ಅಲ್ಲ, ಅಂತೂ ನೀನು ಮದುವೆ ಆಗೋ ಹುಡುಗ ಹೇಗಿರಬೇಕು ಅಂತ ಕೇಳಿದ್ರು ಅವರು. ಆ ಥರ ಏನಿಲ್ಲ ಅಂತ ಹೇಳಿದ್ದೆ. ಆಗ ಅವ್ರು ಕೇಳಿದ್ರು ಪಕ್ಕದಲ್ಲಿರೋರನ್ನ, ಹೀಗಿದ್ರೆ ಸಾಕ ಹುಡುಗ ಅಂದಾಗ ನಾನು ಹೇಳಿದ್ದೆ, ಅಯ್ಯೋ ನನಗೆ ಇವ್ರನ್ನ ನನ್ನ ಏಜ್ ಏನು ಅಂತ ನಾನು ಹೇಳಿದ್ದೆ. ಆಯಿತಾ, ಆಗ ನಕ್ಕೊಂಡು ಅಲ್ಲೇ ಸ್ಟಾಪ್ ಆಗಿತ್ತು. ಅದು ಹೇಳಿದ್ದು ಆಗ ನಾನು ಫಸ್ಟ್ ಹೇಳುವಾಗ ಹೇಳಿರಲಿಲ್ಲ. ನೆಕ್ಸ್ಟ್ ಏನು ಯಾರೋ ಹುಡುಗ ಬರ್ತಾರೆ ಅಂದ್ಕೊಂಡು ಎಲ್ಲ ರೆಡಿ ಅಂದರೆ ಏನಿಲ್ಲ, ಹೀಗೆ ಒಂದು ಚೂಡಿದಾರೋ ಏನೋ ಹಾಕ್ಕೊಂಡಿದ್ದೆ ನಾನು ಅನಿಸುತ್ತೆ. ಸಾರಿ, ನಾನೊಂದು ಫ್ರಾಕ್ ಹಾಕ್ಕೊಂಡಿದ್ದೆ. 17-18 ವರ್ಷದ ಹುಡುಗಿ ಹೇಗಿರ್ತಾಳೆ ಹೇಳಿ, 16-17 ವರ್ಷದ್ದು. ಹಾಗೆ ಬಂದಿದ್ದ ಹುಡುಗ ಯಾರು ಗೊತ್ತಾ, ಅವ್ರ ಜೊತೆ ಬಂದವರು ಇವರೇ. ಆಮೇಲೆ ಗೈಸ್
ಇನ್ನೊಂದು ಏನು ಗೊತ್ತಾ, ಆಯಿತು ಹೀಗೆ ನನ್ನ ಒಪ್ಪಿಗೆ ಆಗಲಿ ನಂದು ಇದಾಗಲಿ ಯಾರೂ ಕೇಳಲಿಲ್ಲ. ನನ್ನ ಆಸೆಗಳಿಗೆ ಅಲ್ಲಿ ಬೆಲೆನೇ ಇರಲಿಲ್ಲ. ಅಲ್ಲಿ ಕೇಳುವಾಗ ಆ ಥರ ಈ ಥರ ಮದುವೆನೇ ನನ್ನ ನೋಡೋಕೆ ಹುಡುಗನ್ನ ನೋಡಿದ್ರೆ ಈ ಥರ. ನಾನು ಬರೀ 17 ವರ್ಷದ ಹುಡುಗಿ, ನನ್ನ ಹಸ್ಬೆಂಡಿಗೆ 43 ವರ್ಷ ಏಜ್ ಆಗಿತ್ತು. ಇದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೋಬೇಕು ಅನ್ನೋದು ಎಷ್ಟು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ನನಗೆ ಗೊತ್ತಿಲ್ಲ ಗೈಸ್. ಕೆಲವರೆಲ್ಲ ಒಂದು ಅಪ್ಪ ನೀನೆಷ್ಟು ರಫ್ ಇದೆಯಾ, ಬಿಗದ ಮಾತಾಡ್ತೀರಾ, ಹಾಗೆ ಹೀಗೆ, ನಿನ್ನ ಹಸ್ಬೆಂಡ್ ಏನಾಗಿ ಸತ್ತರು, ನೀನೇ ಬಿಟ್ಟು ಬಂದ, ಡಿವೋರ್ಸ್ ಆಯಿತಾ, ಏನೇನೋ ಕಮೆಂಟ್ ಮಾಡ್ತೀರಾ. ಮತ್ತು ನಾನು ಇಷ್ಟು ಓಪನ್ ಅಪ್ ಆಗಿ ನಿಮ್ಮ ಜೊತೆ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಅಂದರೆ, ನಿಜವಾಗಿ ನಿಮ್ಮೆಲ್ಲರನ್ನು ನಾನು ನನ್ನ ಸ್ವಂತದವರು, ನನ್ನ ಸ್ವಂತ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮ ಅಣ್ಣ ತಂಗಿ ಬಂಧು ಬಳಗ ಎಲ್ಲ ನೀವು ಅಂತ ಅಂದ್ಕೊಂಡಿದ್ದೀರ. ಮತ್ತು ನಿಮಗೇನೋ ಇದು ಒಂಥರ ತಮಾಷೆ ಅನ್ನಿಸ್ಬೋದು, ನಮ್ಮನ್ನು ನೀವು ನೋಡಿಲ್ಲ ಹಾಗೆ. ನನಗೆ ಒಂದೊಂದು ಕಮೆಂಟಲ್ಲೇ ನನಗೆ ಗೊತ್ತಾಗುತ್ತೆ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ನನ್ನ ಮಾತನ್ನು. ನನ್ನ ಹೆತ್ತವರಿಗೆ ನಾನು ಏನು ಅಂತ ಅರ್ಥ ಆಗಲಿಲ್ಲ, ನನ್ನ ಜೊತೆ ಹುಟ್ಟಿದವನಿಗೆ ನನ್ನ ಬಗ್ಗೆ ಗೊತ್ತಾಗಲಿಲ್ಲ, ನನ್ನ ತಾಳಿ ಕಟ್ಟಿದ ಗಂಡ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದರೆ ಎಲ್ಲೋ ಇರೋ ನೀವು, ನಾನು ಏನೋ ಒಂದು ನನ್ನ ಟೈಮ್ ಪಾಸ್ ಅಂತನೋ, ಇಲ್ಲ ನನ್ನ ಬೇಜಾರು ನಾನು ಕಳಿಬೇಕು ಅಂತನೋ, ನನ್ನ ದುಃಖಗಳನ್ನ ನಾನು ಹಂಚ್ಕೋಬೇಕು ಅಂತ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆದರೆ ನಿಮ್ಮೆಲ್ಲರ ಈ ಪ್ರೀತಿ ಮುಂದೆ ನನ್ನ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಹೇಳ್ಕೊತಾ ಇದ್ದೀನಿ. ಬಂದಿದ್ದು ಹುಡುಗ ಬೇರೆ ಯಾರೂ ಅಲ್ಲ, ಇವರೇ. ಆಮೇಲೆ ಮತ್ತೆ ನನಗನ್ನಿಸ್ತು ಗೈಸ್, ನಾನು ಯೋಚನೆ ಮಾಡಿದೆ 2 ಡೇಸು. ನಾನು 2 ಡೇಸ್ ಯೋಚನೆ ಮಾಡೋ ಟೈಮ್ ತಗೊಳ್ಳೋ ಅಷ್ಟರಲ್ಲಿ ನನಗೆ ಟೈಮ್ ಬೇಕಂತನೂ ಯಾರೂ ಕೇಳಲಿಲ್ಲ. ಅಷ್ಟರಲ್ಲಿ ಇವರು ಆದಷ್ಟು ಮಾತುಕತೆ ಮುಗಿಸೇ ಬಿಟ್ಟಿದ್ರು. ನಮ್ಮಪ್ಪ ನನಗೆ ಹೇಳೇ ಇಲ್ಲ, ಮನೆಗೆ ಹೋಗಿ ಎಲ್ಲ ನೋಡ್ಕೊಬಂದರು. ಆಗ ನನಗೆ ಹೇಳಿದ್ರು, ಅಯ್ಯೋ ಇಷ್ಟೊಂದು 10-15 ಎಕರೆ ತೋಟ ಇದೆ, ಇಷ್ಟೊಂದು ಕಾಫಿ ಎಲ್ಲ ಕೊಯ್ತಾರೆ, ಇಷ್ಟಿದೆ, ದನ ಕರುಗಳಿದೆ, ದೊಡ್ಡ ಮನೆ, ಏನು ರೆಡಿ ಮಾಡೋ ಹಾಗೆ ಇಲ್ಲ ಅಂತ. ಕೆಲವ್ರು ಹೇಳ್ಕೊಬೋದು, ಓ ಹಾಗಾದರೆ ಆಸ್ತಿ ನೋಡಿ ಆದ್ರಾ ಅಂತ. ಆಸ್ತಿ ನೋಡಿ ಆಗಿದ್ದಲ್ಲ ಗೈಸ್. ಹೊಟ್ಟೆ ತುಂಬ ಊಟ ಮಾಡ್ಬೋದು, ಮೈ ತುಂಬ ಬಟ್ಟೆ ಹಾಕ್ಬೋದು. ನಾನು ಅನುಭವಿಸಿದ ಕಷ್ಟ ನಾಳೆ ನನ್ನ ಮಗಳಿಗಿರಲ್ಲ. ನಮ್ಮ ಮನೆಗೆ ಯಾರು ಬಂದರೂ, ನಾವು ಎಲ್ಲಾದರೂ ಒಬ್ಬರು ಮನೆಗೆ ಹೋದರೆ ನಾವು ಸೈಡಲ್ಲಿ ನಿಂತ್ಕೋತಾ ಇದ್ವಿ. ನಮ್ಮನ್ನು ಕೆಲವರು ಮಾತಾಡ್ಸೋಕ್ಕೆ ಒಂಥರ ಮಾಡ್ತಾಯಿದ್ರು. ಇವತ್ತು ನಾನು ಎಲ್ಲಾದರೂ ಹೋದರೆ ಗೈಸ್ ಹೀಗೆ ಹೇಳ್ತೀನಿ, ಸವಿತಾ ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಮೇಡಮ್ ನಮಸ್ಕಾರ ಅಂತಾರೆ. ಆಯಿತಾ, ನಾನು ಅಲ್ಲಿಂದ ಬಂದವಳು. ನೆಕ್ಸ್ಟ್ ನನ್ನ ಫ್ಯೂಚರಲ್ಲಿ ನನ್ನ ಮಕ್ಕಳಾದರೂ ನಮ್ಮ ಮನೇಲೆ ಮದುವೆ ಮಾಡಿಕೊಟ್ರೆ ಇಂಥವ್ರಿಗೆ ಇವ್ರ ಥರದವ್ರಿಗೆ ಮಾಡೋದು. ಆದರೆ ನನ್ನ ಆಸೆ ಎಲ್ಲ ನಾನು ಸುಟ್ಟು ಭಸ್ಮ ಮಾಡಿಕೊಂಡು ನಾನು ಯಾಕೆ ಒಪ್ಕೊಂಡೆ ಆದರೆ, ನೆಕ್ಸ್ಟ್ ಫ್ಯೂಚರಲ್ಲಿ ನನ್ನ ಮಕ್ಕಳು ಆದವ್ರಿಗೆ ನಾನು ಅನುಭವಿಸಬಾರ್ದು. ಸಮಾಜದಲ್ಲಿ ಒಳ್ಳೆ ಸ್ಥಾನ ಬೇಕು, ಮಾನ ಬೇಕು, ಎಲ್ಲ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಒಪ್ಕೊಂಡೆ. ಎಲ್ಲರಿಗಿಂತ ನಾನು ಚೆನ್ನಾಗಿರಬೇಕು ಅನ್ನೋ ಆಸೆ ಕೂಡ ನನಗಿತ್ತು. ಅದೇ ಮುಂಚೆನೇ ಹೇಳೋ ಹಾಗೆ ಬಾಣಲೆಯಿಂದ ನಾನು ಬೆಂಕಿಗೆ ಬಿದ್ದ ಹಾಗಾಯಿತು. ಬರೀ 8 ದಿವಸದಲ್ಲಿ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮದುವೆ ಆಗಿದ್ದು. ಅದರಲ್ಲಿ ಇನ್ನೊಂದೇನು ಗೊತ್ತಾ ಗೈಸ್, ನಾನು ಆಗಿದ್ದು ಸೆಕೆಂಡ್ ಮ್ಯಾರೇಜ್. ಆಲ್ರೆಡಿ ನನ್ನ ಹಸ್ಬೆಂಡಿಗೆ ಮದುವೆ ಆಗಿತ್ತು. ಮದುವೆಯಾಗಿ ಒಂದು ಗಂಡು ಮಗು ಇತ್ತು. ಒಂದು 10 ಇಯರ್ ಅವ್ರು ಬಿಟ್ಟು ಹೋಗಿನೇ 10 ಇಯರ್ ಆಗಿತ್ತು ಫಸ್ಟ್ನೇ ವೈಫು ಮಗುನ ಕರ್ಕೊಂಡು. ಯಾಕಂದರೆ ಬರೀ ದುಡ್ಡು ಗಿಡ್ಡು ಮಾತ್ರ ಅಲ್ಲ, ಆಯಿತಾ, ಒಂದು ಮನುಷ್ಯನಿಗೆ ಬೇಕಾಗಿರೋದು ಅವ್ನ ನಡವಳಿಕೆ ಬೇಕಾಗಿರೋದು. ಗಂಡಸಾದವನು, ಗಂಡ ಆದವನು ಹೆಂಡತಿ ಮಕ್ಕಳನ್ನ ಸಾಕುವಷ್ಟು ಕೆಪಾಸಿಟಿ ಇರಬೇಕು. ನನ್ನ ಹಸ್ಬೆಂಡಿಗೆ ಆಸ್ತಿ ಎಲ್ಲ ಇತ್ತು. ನನ್ನ ಹಸ್ಬೆಂಡ್ ಸಂಪಾದನೆ ಮಾಡಿದ್ದಲ್ಲ, ನನ್ನ ಮಾವ ಅವ್ರ ಅಪ್ಪ ಸಂಪಾದನೆ ಮಾಡಿಕೊಟ್ಟಿದ್ದು. ನನ್ನ ಹಸ್ಬೆಂಡನ್ನು ಯಾಕೆ ಅವ್ರು ಬಿಟ್ಟೋದ್ರು ಅಂದರೆ, ಇವನು ಪಿವೋಟು ಕುಡ್ಕ ನನ್ನ ಜೀವನ, ನನ್ನ ಕನಸು, ನನ್ನ ಆಸೆ, ಬದುಕು ಎಲ್ಲ ನೂರಾಗೋಯ್ತು ಗೈಸ್. ನಾನು ಒಪ್ಕೊಂಡಾದೆ. ಒಂದು 4-5 ದಿವಸಕ್ಕೆ ಅವನ ಹಣೆ ಬರ ನನಗೆ ಗೊತ್ತಾಗುತ್ತಲ್ಲ. ಪಕ್ಕದಲ್ಲಿ ಕೂತಾಗ ನಿಂತಾಗ, ಪಕ್ಕದಲ್ಲಿ ಒಬ್ಬ ಗಂಡ ಬಂದು ಮಲಗುವಾಗಾದರೂ ಆ ಬ್ಯಾಡ್ ಸ್ಮೆಲ್ಲು, ಬ್ಯಾಡ್ ಮಾತು, ಇದು ಗೊತ್ತಾಗಲ್ವಾ. ಆದರೆ ಹೇಳ್ಕೊಳ್ಳೋ ಹಾಗಿಲ್ಲ, ಅನುಭವಿಸೋ ಹಾಗಿಲ್ಲ. ಯಾರಿಗೆ ಹೇಳ್ಕೊಳ್ಳಿ ನಾನು? ಮನೆಗೆ ಹೇಳ್ಕೊಂಡು ಏನು ಮಾಡ್ತಾರೆ ಅವರು? ಏನು ಮಾಡ್ತಾರೆ? ಮತ್ತೆ ಹೋದರೆ ಅದೇ ಗತಿಗೆಟ್ಟು ಜೀವನ ಮಾಡಬೇಕು ನಾನು. ಅದು ನನಗಿಷ್ಟ ಇಲ್ಲ. ಹಾಗೆ ಅಂತೂ ಇಂತೂ ಹಾಗೆ ಆಯಿತು. ವರ್ಷ ತುಂಬೋದ್ರಲ್ಲಿ ನನ್ನ ಮಗಳು ಹುಟ್ಟಿದ್ಲು ನನಗೆ. ಅದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ, ಮೇಡಮ್ ನೀವು ಕೋರ್ಟು ಅಂತ ಏನು ಅಂತ ನೀವು ಅನ್ಕೋಬೋದು ಕೆಲವರು. ಅದ್ರ ಮಧ್ಯದಲ್ಲಿ ನನ್ನ ಹಸ್ಬೆಂಡದು ಫಸ್ಟ್ನೇ ವೈಫು ಕೋರ್ಟಿಂದ ನೋಟಿಸ್ ಮಾಡಿದ್ರು, ನನ್ನ ಮಗ ಇದ್ದಾನೆ,
ಮಗನಿಗೆ ನನಗೆ ಮೇಂಟೆನೆನ್ಸ್ ಬೇಕು ಅಂತ ಇದು ಮಾಡಿದ್ರು. ಮದುವೆ ಆದ ವರ್ಷವೇ ದೇವರ ದಯದಿಂದ ನಮಗೆ ಒಳ್ಳೆ ಕಾಫಿ ಆಗಿತ್ತು ಮತ್ತು ಪೆಪ್ಪರ್ ಆಗಿತ್ತು. ಅದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ಸುಮಾರು ಕೋರ್ಟು ನಮಗೆ ಇದು ಮಾಡ್ತು, ಇಷ್ಟು ಕೊಡಬೇಕಂತ 3,83,000 ಜೀವನಾಂಶ ಕೊಟ್ವಿ ಗೈಸ್ ನಾವು. ಆಮೇಲೆ ಸೈಲೆಂಟಾಗಿ ಅವ್ರ ಪಾಡಿಗೆ ಅವರು ಇದ್ದರು, ನಮ್ಮಷ್ಟಕ್ಕೆ ನಾವು ಇದ್ವಿ. ಅದೆಲ್ಲ ಆಯಿತು. ಆಗಾದಮೇಲೆ ಮದುವೆ ಆದ ವರ್ಷವೇ ನಾನು ಪ್ರೆಗ್ನೆಂಟ್ ಆದೆ. ನೆಕ್ಸ್ಟ್ ಇಯರೇ ನನ್ನ ಮಗಳು ಹುಟ್ಟಿದ್ಲು, ಸೃಷ್ಟಿ ಅಂತ. ಇಷ್ಟ ಅದೇ ನಾನು ಅದರ ಮಧ್ಯದಲ್ಲಿ ಏನು ಅಂದರೆ ಇಂಥ ಕುಡ್ಕನ ಜೊತೆ ಬದುಕಲೇಬೇಕಿತ್ತು. ಕುಡ್ಕಾಗಿ ಸುಮ್ಮನೆ ಕುಡ್ಕೊಂಡು ಇರೋನಾದರೆ ಪರವಾಗಿರಲಿಲ್ಲ ಗೈಸ್. ಕೆಟ್ಟ ಮಾತು, ಟಾರ್ಚರು, ಅನುಮಾನಗಳು. ನನಗೆ 17-18 ವರ್ಷ, ಅವರಿಗೆ 43 ಏಜು. ಅವರ ಮೈಂಡ್ ಸೆಟ್ಟಿಗೂ ನನ್ನ ಮೈಂಡ್ ಸೆಟ್ಟಿಗೂ ಮ್ಯಾಚ್ ಆಗ್ತಾ ಇಲ್ಲ. ಬೇರೆಯವ್ರಿಗೆ ಹೇಳ್ಕೊಳ್ಳೋ ಹಂಗಿಲ್ಲ, ಅನುಭವಿಸೋ ಹಂಗಿಲ್ಲ. ಹೇಳ್ಕೊಂಡ್ರೆ ನಗಾಡ್ತಾರೆ. ಬಿಟ್ಟು ಹೋಗೋಣ ಅಂದರೆ ಎಲ್ಲಿಗೆ ಹೋಗಲಿ? ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಹೇಳಿ? ಯಾರ ಮನೆಗೆ ಹೋಗಲಿ? ಅಪ್ಪ ಅಮ್ಮ ಯಾಕೆ ಹೀಗೆ ಮಾಡ್ತೀಯ ಅಂತ ಕೇಳೋ ಇದಿಲ್ಲ, ಯಾವುದಿಲ್ಲ. ನಾನು ಇಲ್ಲೇ ಅನುಭವಿಸ್ಬೇಕು. ಲಾಸ್ಟಿಗೆ ನೋಡಿದ್ರೆ ನನ್ನ ಮಗಳು ಕಣ್ಮುಂದೆ ಬರೋವಳು. ಆದಷ್ಟು ತಾಳ್ಮೆಯಿಂದ ಸಹಿಸಿದೆ. ಬರ್ತಾ ಎಲ್ಲಿಗೆ ಬಂತು ಅಂದರೆ ನಾವಿಬ್ಬರು ಆಗದೇ ಇಲ್ಲ ಜೊತೆಗಿರೋಕ್ಕೆ ಅನ್ನೋ ಅಷ್ಟರ ಮಟ್ಟಿಗೆ ಬಂತು. ಮತ್ತು ಅಷ್ಟೆಲ್ಲ ತೋಟ ಇದೆ, ಎಲ್ಲ ಇದೆ, ಪ್ರಾಪರ್ಟಿ ಇದೆ. ಆದರೆ ಅಲ್ಲಿ ಕೆಲಸ ಮಾಡೋರು ಯಾರು? ನೋಡ್ಕೊಳ್ಳೋರು ಯಾರು? ಬಂಡವಾಳ ಹಾಕೋರು ಯಾರು? ಮಗುಗೆ ಹೊಟ್ಟೆಗೆ ಬಟ್ಟೆಗೆ ತಂದ್ಕೊಡೋರು ಯಾರು? ನನ್ನ ಜೀವನದ ಅತ್ಯಮೂಲ್ಯ ತುಂಬ ಖುಷಿ ತಂದ ಕ್ಷಣ ಯಾವುದು ಅಂದರೆ ನನ್ನ ಮಗಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಆವತ್ತು ನಾನು ಅಷ್ಟು ಗೈಸ್, ನಿಮಗೆ ಗೊತ್ತಿಲ್ಲ, ನಾನು ಮಧ್ಯ ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಆಗುತ್ತೆ, ಕೇಳೋ ನಿಮಗೂ ಹಿಂಸೆ ಆಗುತ್ತೆ ಅಂತ. ಆ ಒಂದು ಹೆಣ್ಣು ಒಂದು ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತಾಳಲ್ವಾ. ನನಗೆ ಆ ಅದೃಷ್ಟ ಕೂಡ ಇಲ್ಲ. ನನ್ನ ಗಂಡ ಮನೆಗೆ ಕಳಿಸ್ಲೂ ಇಲ್ಲ, ನಮ್ಮ ಮನೇಲಿ ಕರೆಯೋಕ್ಕೆ ಬರಲೂ ಇಲ್ಲ. ನಾನು ಹಸ್ಬೆಂಡ್ ಮನೆಯಲ್ಲೇ ಇದ್ದೆ. ಅಲ್ಲಿರುವಾಗಲೂ ಡೈಲಿ ಜಗಳ. ಎಲ್ಲರೂ ಚೆನ್ನಾಗಾಗಲಿ, ನನ್ನ ಪ್ರೆಗ್ನೆನ್ಸಿ ಚೆನ್ನಾಗಿರಬೇಕು ಅಂದರೆ ನಾನು ಯಾಕಪ್ಪ ನನಗೇನು ಬೇಡ, ನನಗೆ ಮಗುನೇ ಇಲ್ದಂಗೆ ಆಗಿಬಿಡ್ಲಿ ಅನ್ನೋ ಥರ ಅನ್ನಿಸ್ತಾಯಿತ್ತು. ಏನಾದರೂ ಕುಡಿದು ಬಿಡೋಣ, ಅಷ್ಟೊಂದು ಟಾರ್ಚರು ಆಗ ಅನಿಸ್ತಾಯಿತ್ತು. ಹಾಗೂ ಹೀಗೂ ಮಗು ಎಲ್ಲರೂ ಡೆಲಿವರಿ ಡೇಟ್ ಹತ್ತಿರ ಬರುವಾಗ ಡೆಲಿವರಿ ಇದೆ. ಹಾಸನ ಆಗಿದ್ದು ನನಗೆ ಡೆಲಿವರಿ ಆಗಿದ್ದು. ಹಾಸ್ಪಿಟಲ್ ಒಳಗೆ ಕರ್ಕೊಂಡು ಹೋಗುವಾಗ ಎಲ್ಲ ದೇವ್ರ ಕೈ ಮುಗಿತಾರೆ, ನನಗೆ ಚೆನ್ನಾಗಿ ಡೆಲಿವರಿ ಆಗಲಿ, ಯಾವ ತೊಂದರೆನೂ ಇಲ್ಲದೆ ಮಗು ಹೊರಗೆ ಬರಲಿ ಅಂತ ಹೇಳ್ಬಿಟ್ಟು. ಆದರೆ ನಾನು ದೇವ್ರಿಗೆ ಕೇಳ್ಕೊಂಡಿದ್ದು, ದೇವರೇ ನಾನಂತೂ ಬದುಕಲ್ಲ, ನನಗಿಷ್ಟ ಇಲ್ಲ, ನಾನು ಸಾಯಲಿ, ನನ್ನ ಜೊತೆಗೆ ಮಗು ಇರೋದು ಬೇಡ, ಮತ್ತದು ತಬ್ಲಿ ಆಗಿಬಿಡತ್ತೆ, ಮಗು ನಾನು ಇಬ್ಬರು ಸಾಯಲಿ ಅಂತಲೇ. ಆದರೆ ದೇವ್ರದ್ದು ಲೀಲೆನೇ ಬೇರೆ ಇತ್ತು ಅನಿಸುತ್ತೆ. ನನ್ನ ಆಯಸ್ಸಿನ್ನೂ ಗಟ್ಟಿ ಇತ್ತು ಅಂತ ಅನಿಸುತ್ತೆ. ಮಗಳು ಹುಟ್ಟೋದ್ಲು. ನನಗೆ ಮಗು ನೋಡಿದ ತಕ್ಷಣ ನನ್ನ ನೋವುಗಳೆಲ್ಲ ಮರ್ತೋದಷ್ಟು ಖುಷಿ, ಸಂತೋಷ ಎಲ್ಲ. ಅವಳಿಗಾಗಿನೂ ಬದುಕಬೇಕು, ಏನಾದರೂ ಆಗಲಿ ಅಂದ್ಕೊಂಡು ಜೀವನ ಮಾಡಿಕೊಂಡೇ ಬಂದೆ. ಅಡ್ಜಸ್ಟ್ಮೆಂಟ್ ಲೈಫು, ಗಂಡನ ಜೊತೆ ಕಿತ್ತಾಟ, ಜಗಳ, ತಡೆಯೋಕ್ಕಾಗದೇ ಇದ್ದಾಗ ಮನೆಗೆ ಹೋದರೆ 2 ದಿನ ಅಲ್ಲಿ ತಮ್ಮನಿಗೂ ನನಗೂ ಶುರು ಆಗೋದು. ಅವನು ಅಷ್ಟರಲ್ಲಿ ಸ್ವಲ್ಪ ಬೆಳ್ಕೊಂಡಿದ್ದ, ಚೆನ್ನಾಗಿದ್ದ ಎಲ್ಲ. ಇವಳು ಯಾಕೆ ಬಂದಳು ಇಲ್ಲಿಗೆ? ಇವರಿಗೆ ಗಂಡನ ಜೊತೆ ಇರೋಕ್ಕಾಗಲ್ಲ, ಇವರಿಗೆ ಏನು ಜೊತೆಯಲ್ಲಿ ಹುಟ್ಟಿದವ್ನು ಹೇಳೋದು, ನಮಗೆ ಹೇಳೋದು ಸೂಗಳು ಇವರು, ಅದಕ್ಕೆ ಬಂದಿದ್ದಾರೆ ಗಂಡನ ಬಿಟ್ಟು. ಸೂ ಅಂದರೆ ನಿಮಗೆ ಅರ್ಥ ಆಗಿರುತ್ತಲ್ವ, ಆ ಥರ. ಆಮೇಲೆ ಅಲ್ಲಿ ಅಯ್ಯೋ ನಾನು ಇಲ್ಲೇ ಇರಬೇಕಲ್ಲ, ನಾನ್ಯಾಕೆ ಹಿಂಗೆಲ್ಲ ಅನಿಸ್ಕೊಂಡಿರ್ಬೇಕು, ಅವನು ಎಂಥವನು ನನ್ನ ಗಂಡ ಅಲ್ವಾ, ಪುನಃ ವಾಪಸ್ ಹೋಗೋದು. ಅಲ್ಲಿ ಗಂಡನ ಹತ್ರ ಹೋದರೆ 2 ದಿನ ಪುನಃ ಅದೇ ರಿಪೀಟು. ಹಾಗೂ ಹೀಗೂ ಆಗಿ ಮಗು ಸ್ಕೂಲ್ಗೆ ಹೋಗೋ ಅಷ್ಟಾದ್ಲು. ನಾನು ಸ್ವಲ್ಪ ಇವ್ರಿಗೆ ಲೀಸಿಗೆ ಜಾಗನ ಕೊಟ್ಕೊಳ್ಳೋದು, ಇವ್ರ ಕೈಕಾಲು ಹಿಡ್ದೋ ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಇಳಿಸ್ಕೊಡೋದು. ನನ್ನ ಮಗುಗಾಗೋ ಥರ ಅಡ್ಜಸ್ಟ್ ಮಾಡಿ ಜೀವನ ಹೋಗ್ತಾನೇ ಇತ್ತು ಗೈಸ್. ಹೋಗ್ತಾ ನನ್ನ ಮಗಳು ಒಂದು 5-6ನೇ ಕ್ಲಾಸ್ ಇರುವಾಗ ಆಗ್ತಾನೇ ಇಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗೇ ಹೋಗ್ತಾ ಇದೆ. ಜಗಳ ಜಾಸ್ತಿ ಆಗಿದೆ, ಕುಡಿಯೋದು ಬಿಡ್ತಾ ಇಲ್ಲ, ಆಯಿತಾ. ಆಸ್ತಿನ ಮೇಂಟೈನ್ ಮಾಡಲ್ಲ. ನಾನೇನಾದರೂ ಮಾಡ್ತೀನಿ ಅಂದರೆ ಯಾರು ಸಿಗ್ತಾರೆ ಅವ್ರಿಗೆ ಹೋಲಿಸ್ಬಿಡೋದು. ಯಾರಾದರೂ ನಮ್ಮ ಗೇಟ್ ಒಳಗೆ ಕೆಲಸಕ್ಕೆ ಬಂದ್ರೂ ಅವ್ರಿಗೇ ಕಟ್ಬಿಡೋದು. ಇವನು ಮಾತು ಕೇಳೋಕ್ಕಾಗದೆ ಯಾರೂ ಬರ್ತಾ ಇರಲಿಲ್ಲ ಮನೆಗೆ. ಆ ಥರ ಎಲ್ಲ ಮಾಡುವಾಗ ಗೈಸ್ ನಾನೊಂದು ಡಿಸೈಡ್ ಮಾಡಿದೆ, ನಾನು ಬೇಡ ಇಲ್ಲಿರೋದು, ನಾನಿಲ್ಲಿದ್ದರೆ ಮಗು ಫ್ಯೂಚರ್ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸೀದಾ ಹೀಗೆ ತುಂಬ ಜಗಳ ಆಗಿತ್ತು. ನನಗೆಲ್ಲ ಹೊಡೆದಿದ್ರು. ಇವತ್ತು ನನ್ನ ಕೈಯಲ್ಲಿ ಮಾರ್ಕ್ ಇದೆ ನೋಡಿ, ಈ ಮಾರ್ಕು ಈಗ ನನ್ನ ಗಂಡ ಕೊಟ್ಟಿರೋದು ನನಗೆ. ಇದು
ಗಿಫ್ಟು ಇದೆಲ್ಲ. ಅವತ್ತು ತುಂಬ ಸಾಕಾಗೋಯ್ತು ನನಗೆ. ಸಾಕಾಗೋದಾಗ ನಾನು ಸೀದಾ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ನಾನು ಒಬ್ಬಳೇ ಮಗುನ ಎತ್ಕೊಂಡು ಹೋಗಿ. ಆಮೇಲೆ ಅವರಿಗೆಲ್ಲ ನನ್ನ ಹಸ್ಬೆಂಡದು ಹಣೆ ಬರ ಗೊತ್ತಿತ್ತು, ಅವ್ನು ಸರಿ ಇಲ್ಲ, ಕುಡ್ಕ, ಈ ಥರ ಚಿಕ್ಕ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ, ಟಾರ್ಚರ್ ಕೊಡ್ತಾನೆ. ಯಾರಾದರೂ ಊರು ಅಂದರೆ ಏನು ನಮ್ಮದು ಏನು ಬೆಂಗಳೂರು ಸಿಟಿನ, ಹಳ್ಳಿ ಅಲ್ವಾ, ಎಲ್ಲರಿಗೂ ಗೊತ್ತಿರತ್ತಲ್ವ. ಹಾಗೆಲ್ಲ ಇರುವಾಗ ನಾನು ಆಮೇಲೆ ಇದು ಮಾಡಿ ಸ್ಟೇಷನಿಂದನೇ ಸೀದಾ ನನಗೆ ಬೇಡ ಅಂತ ಹೇಳಿಬಿಟ್ಟು ನಾನು ಹೋದೆ. ನಾನು ಹೋಗ್ಬಿಟ್ಟು ಸೀದಾ ಮನೆಗೆ ಹೋಗಲಿಲ್ಲ ಗೈಸ್, ನಾನು ಸೀದಾ ನನ್ನ ಚಿಕ್ಕಮ್ಮನ ಮನೆಗೆ ಹೋದೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು, ಮಗುನಲ್ಲಿ ಇಟ್ಕೊಂಡೆ. ಆಮೇಲೆ ನಮ್ಮಪ್ಪ ಮನೆಗೆ ಯಾಕೆ ಹೋಗಿಲ್ಲ ಅಂದರೆ ಅಲ್ಲಿ ನನಗೆ ಪ್ರೀತಿ ಇಲ್ಲ, ನನಗೆ ಸಮಾಧಾನ ಮಾಡೋರಿಲ್ಲ, ನನಗೂ ನನ್ನ ತಮ್ಮನಿಗೂ ಆಗಲ್ಲ. ನಮ್ಮಮ್ಮ ಅನ್ಸ್ಕೊಂಡವಳು ಏನೋ ಬಂದಳು ಇದ್ದಾಳೆ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ. ಹಾಗೆ ಇರುವಾಗ ಎಷ್ಟು ದಿನ ಇರೋಕ್ಕಾಗತ್ತೆ ಬೇರೆಯವ್ರ ಮನೇಲಿ. ನಮ್ಮಪ್ಪ ಬರ್ತೀನಿ ಅಂದವರು ಬರಲೂ ಇಲ್ಲ, ತಿರುಗೂ ನೋಡಲಿಲ್ಲ. ಹಾಗೂ ಈಗೂ ನೋಡಿದೆ, ಆಮೇಲೆ ನನಗೆ ಆಗಲೇ ಇಲ್ಲ. ಆಮೇಲೆ ನನ್ನ ಕೈಯಲ್ಲಿ ಒಂದು ಜೊತೆ ಬಳೆ ಇತ್ತು, ಅದು ಬಿಟ್ಟರೆ ನನ್ನ ಗಂಡ ಪುನಃ ಅಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡೋರು. ಓ ಇಲ್ಲಿದ್ದಾಳೆ, ನೀವು ಯಾಕೆ ಇಟ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂದ್ಕೊಂಡು. ನನ್ನಿಂದ ಅವ್ರಿಗೂ ಪಾಪ, ಅವರು ತುಂಬಿದ ಮನೆ, ಅಲ್ಲಿ ಅಕ್ಕಪಕ್ಕ ಅವ್ರ ಭಾವ ಅವರು ಇವರು ಎಲ್ಲರ ಎದುರಿಗೆ ಅವರು ಮರ್ಯಾದೆ ಹಾಳು. ನಾನು ಡಿಸೈಡ್ ಮಾಡಿಬಿಟ್ಟು ಸೀದಾ ನನ್ನ ಆಂಟಿಗೆ ಹೇಳಿ ನನ್ನ ಮಗಳನ್ನ ಅವ್ರ ಮನೇಲಿ ಬಿಟ್ಟು ಸೇಟು ಅಂಗಡಿಗೆ ಹೋಗಿ ನನ್ನ ಕೈಯಲ್ಲಿರೋ ಬಳೆನ ಸೇಟು ಹತ್ರ ಹಡ ಇಟ್ಬಿಟ್ಟು, ದುಡ್ಡು ಸಿಕ್ತು ಒಂದು 30,000 ಆ ಕಾಲದಲ್ಲಿ, ತಗೊಂಡು ನಾನು ಸೀದಾ ಬಟ್ಟೆ ತಗೊಂಡು ಬೆಂಗಳೂರಿಗೆ ಹೋದೆ. ಯಾರಿಗೂ ಹೇಳಲಿಲ್ಲ, ಏನಿಲ್ಲ. ನೀನು ಯಾಕೆ ಹೋದೆ ಅಂತ ಕೇಳೋಕ್ಕೂ ಬರಲಿಲ್ಲ ಗೈಸ್. ಅಪ್ಪ ಆಗಲಿ ಅಮ್ಮ ಆಗಲಿ. ಅಷ್ಟರಲ್ಲಿ ಈ ಹುಡುಗಿಗೆ, ನನ್ನ ಮಗಳಿಗೆ ನನ್ನ 3-4 ತಿಂಗಳ ಕ್ಲಾಸ್ ಇತ್ತು, ಅದು ಮುಗಿಸ್ಬೇಕು. ಆಮೇಲೆ ನಮ್ಮ ಅಮ್ಮನಿಗೆ ಹೋಗಿದೆ, ನಿಂದಮ್ಮಯ್ಯ ಅಮ್ಮ, ನನ್ನ ಮಗಳ ಮೇಲೆ ಪ್ರೀತಿ ಇತ್ತು ಅವ್ರಿಗೆ. ಈ ಮಗುನ ನೋಡ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಏನಾದರೂ ನಾನು ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋದ. ಆಮೇಲೆ ನಮ್ಮಮ್ಮ ಸುಮ್ಮನೆ ಆದರು, ಇನ್ನು 4 ಮಂತ್ ನೀನು ನೋಡ್ಕೊಬಿಡು ಸಾಕು, ಮತ್ತು ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ಅಷ್ಟರಲ್ಲಿದೆ ನನಗೊಂದು ಇದೆ ಅಂದರೆ ಫ್ರೆಂಡ್ಸ್ಗಳು, ಬೇರೆ ಯಾರಿಲ್ಲ, ಫ್ರೆಂಡ್ಸು ಯಾರಾದರೂ ಸಪೋರ್ಟ್. ಬೆಂಗಳೂರು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಗೈಸ್, ನನಗೆ ಏನು ಅನ್ನೋದೇ ಗೊತ್ತಿಲ್ಲ. ಈ ಮಗು ಬಡ್ಕೊಳ್ಳೋದು, ಮಮ್ಮಿ ಬಿಟ್ಟು ಹೋಗಬೇಡ ನನ್ನ ಬಿಟ್ಟು, ಆದರೂ ಕಲ್ಲು ಮನಸ್ಸು ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಸ್ಕೂಲಿಗೆಲ್ಲ ಒಂದು ಲೆಟರ್ ಕೊಟ್ಟು ಯಾರು ಕರೆದ್ರೂ ಕಳಿಸ್ಬೇಡಿ, ನಾನು ಫೋನ್ ಮಾಡಿದ್ರೆ ಮಾತ್ರ. ಇದು ಕಾನ್ವೆಂಟಿಗೆ ಹಾಕಿದ್ವಿ, ಕಾನ್ವೆಂಟಲ್ಲಿ ಓದ್ತಾ ಇದ್ಲು ನನ್ನ ಮಗಳು, CMI ಇನ್ಸ್ಟಿಟ್ಯೂಷನಲ್ಲಿ ಓದ್ತಾ ಇದ್ಲು. ಹೋದಾಗ ಹೋಗಿದ್ದಷ್ಟೇ, ನನ್ನ ಮಗಳ ಖರ್ಚಿಗೆ ಒಂದು 4,000 ಎಷ್ಟೋ ನಮ್ಮಮ್ಮನ ಕೈಯಲ್ಲಿ ಕೊಟ್ಟು, ಅವಳಿಗೆ ಏನು ಬೇಕು ಕೊಡು ಅಂತೇಳಿ ಸ್ವಲ್ಪ ಫೀಸ್ ಬ್ಯಾಲೆನ್ಸ್ ಇದ್ದಿದ್ದನ್ನು ಕಟ್ಟಿ, ಯಾರಿಗೂ ಹೇಳಬೇಡ ನಾನು ಇಲ್ಲಿದ್ದೀನಿ ಅಂತ. ನನ್ನ ಹಸ್ಬೆಂಡು ನನ್ನ ಮನೆಗೂ ಕೂಡ 1-2 ಸಲ ಎಲ್ಲ ಹೋಗಿ, ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂತ ಎಲ್ಲ ರೆಸ್ಪಾನ್ಸ್ ಮಾಡೋದೆಲ್ಲ ಕಮ್ಮಿ ಆದಮೇಲೆ ಅವ್ರ ಪಾಡಿಗೆ ಅವರು ಇದ್ದರು. ಹೋದೆ ಬೆಂಗಳೂರಿಗೆ ಹೋದರೆ ಯಾವ ರೋಡು ಅಂತ ಗೊತ್ತಿಲ್ಲ, ಯಾವ ಕೇರಿ ಅಂತ ಗೊತ್ತಿಲ್ಲ, ಯಾರಿಗೆ ಫೋನ್ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ಒಂದು PG ಒಬ್ಬರು ಪರಿಚಯದವರು, ಅವ್ರಿಗೆ ನಮ್ಮೂರಿಂದ ಒಂದು ಆ ಮನೆಗೆ ಹೆಣ್ಣು ಕೊಟ್ಟಿದೆ. ಅವರು ಒಳ್ಳೆ ಕೆಲಸದಲ್ಲಿದ್ದರು. ಅವ್ರ ಫೋನ್ ನಂಬರ್ ಹೇಗೋ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅವ್ರ ಆಮೇಲೆ ನನಗೊಂದು PGನ ಹುಡುಕೊಟ್ರು ಬಸವೇಶ್ವರ ನಗರಲ್ಲಿ. ಅಲ್ಲಿದ್ದೆ, ಅದೊಂದು ಲೇಡೀಸ್ PG ಆಗಿತ್ತು. ಅವರು ಉಡುಪಿಯವರು ನಡೆಸ್ತಾಯಿದ್ರು, ಒಬ್ಬರು ಆಂಟಿ. ಅಲ್ಲಿ ಸೇರಿಕೊಂಡೆ. ಅಲ್ಲಿ ಸೇರ್ಕೊಳ್ಳೋದು, ಊಟ ಮಾಡೋದು, ಸ್ವಲ್ಪ ದುಡ್ಡಿತ್ತಲ್ಲ. ಮತ್ತು ಡೇ ಆದರೆ ಒಂದು 11 ಗಂಟೆಗೆ ಎದ್ಬಿಟ್ಟು ಇವರು ಅಲ್ಲೆಲ್ಲ ಕೆಲವರು ವುಮೆನ್ಸ್ ಇದ್ದರು, ಅವ್ರನ್ನ ಕೇಳಿಕೊಂಡು ಎಲ್ಲಿ ಕೆಲಸ ಇದೆ. ಬೆಂಗಳೂರಲ್ಲಿ ಗೊತ್ತಲ್ಲ, TV ಆ್ಯಡ್ ಬರ್ತಾಯಿತ್ತು, ಪೋಸ್ಟ್ರೆಲ್ಲ ಅಂಟಿಸಿರ್ತಾಯಿದ್ರು. ನೋಡ್ಕೊಂಡು ಹೋಗೋದು. ನೋಡ್ಕೊಂಡು ಹೋದರೆ ನನ್ನ ಹತ್ರ ಒಂದು ಸಣ್ಣ ಬಟನ್ ಫೋನ್ ಇತ್ತು. ನೋಡ್ಕೊಂಡು ಹೋದರೆ ಮತ್ತೆ ನನಗೆ ವಾಪಸ್ ಬರೋಕ್ಕೆ ಗೊತ್ತಿಲ್ಲ PGಗೆ. ಆಗ ಮೇಡಮ್ ನಂಬರ್ ಇಟ್ಕೊಂಡಿದ್ದೆ PG ಆಂಟಿದು. ಅವ್ರಿಗೆ ಫೋನ್ ಮಾಡ್ಕೊಳ್ಳೋದು ಗೊತ್ತಾಗಿಲ್ಲ ಅಂದರೆ ಯಾವ ಬಸ್ ಹತ್ತಬೇಕು ಏನು ಅಂತ. ಹಾಗೂ ಹೀಗೂ ಆಗಿ ನನಗೆ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್, KP ನಂಜುಂಡಿ ಅವ್ರದ್ದು ಮಲ್ಲೇಶ್ವರಮಲ್ಲಿ ನನಗೆ ಕೆಲಸ ಸಿಕ್ತು ಗೈಸ್. ಕೆಲಸನೂ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ, ತುಂಬ ಸೈಕಲ್ ಹೊಡೆದೆ, ಎಲ್ಲ ಮಾಡಿದೆ. ಒಂದು TVಯಲ್ಲಿ ಆ್ಯಡ್ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಕೆಲಸಕ್ಕೆ ಹೋಗಿ ರಾಮಕೃಷ್ಣ ಸರ್ ಅಂತ ಸರ್ ಇದ್ದರು, ಏಜಡ್ ಪರ್ಸನ್, ಮ್ಯಾನೇಜರ್ ಆಗಿದ್ದರು ಅವರು. ನಾನಲ್ಲಿ ಹೋದ ತಕ್ಷಣ ನನಗೆ ಯಾವತ್ತೂ ಹೀಗೆ ಬೇಡಿ ನನಗೆ ಗೊತ್ತಿರಲಿಲ್ಲ, ಒಂದು ಕೆಲಸಕ್ಕಾಗಲಿ ಬೇರೆದಕ್ಕಾಗಿ. ಅಲ್ಲೋಗಿ ನಿಂತೆ, ತುಂಬ ಜನ ಇದ್ದರು, ನನಗೆ ಗತಿನೇ ಇರಲಿಲ್ಲ. ಈ ಫೋನ್ ಮಾಡಿದರೆ ಈ ಮಗು ಅಳ್ತಾ ಇತ್ತು. ಇಲ್ಲ ಹೋದರೆ ನಾನು ಹಸ್ಬೆಂಡ್ ಜೊತೆ ಮನೆಗೆ ಹೋಗಬೇಕು, ಇಲ್ಲ ನಾನು ಇಲ್ಲಿ ಕೆಲಸ ಹಿಡಿದು ಬದುಕಬೇಕು. ಮನೆಗೆ ಹೋದರೆ ಇಲ್ಲ ನಾನು ಸಾಯ್ತೀನಿ, ಇಲ್ಲ ನನ್ನ ಹಸ್ಬೆಂಡ್ ಸಾಯ್ತಾರೆ. ಹೀಗೆ ಕಿತ್ತಾಡಿ ಯಾರೋ ಒಬ್ಬರು ಏನಾದರೂ ಆಗ್ತೀವಿ. ಮಗಳು ತಬ್ಲಿ ಆಗ್ತಾಳೆ. ಅದೆರಡೇ ನನ್ನ ಕಣ್ಮುಂದೆ. ನಾನು ಕೆಲಸ ಮಾಡಬೇಕು, ನಿಲ್ಲಬೇಕು, ಮಗುನ ಸಾಕಬೇಕು, ಅಷ್ಟೇ ನನ್ನ ಕಣ್ಮುಂದೆ ಇದ್ದಿದ್ದು.
ಈ ಹುಡುಗಿ ಮಮ್ಮಿ ನಾನು ಚಂದ ಓದ್ತಾ ಇದ್ದೀನಿ, ನನ್ನ ಯಾವಾಗ ಕರ್ಕೊಂಡು ಹೋಗ್ತೀಯ ಮಮ್ಮಿ, 2 ಮಂತ್ ಮುಗೀತು ಮಮ್ಮಿ, ನಾನಿನ್ನು ಬ್ಯಾಂಗ್ಳೂರ್ ಸ್ಕೂಲಿಗೆ ಹಾಕು ಮಮ್ಮಿ, ಈಗ ಹೇಳವಳು ನನ್ನ ಮಗಳು. ಹಾಗೆ ಹೀಗೆ ಆಗಿ ಅಲ್ಲೋಗಿ ನಿಂತೆ. ಅವ್ರು ಕೇಳಿದ್ರು ಏನು ಎದ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ರು, ನನಗೇನೂ ಇಲ್ಲ. ಅವ್ರು ಕೇಳ್ತಾ ಇರುವಾಗ ನನಗೆ ಜೋರು ಅಳು ಸ್ಟಾರ್ಟ್ ಆಯಿತು ಗೈಸ್. ಅಳು ಒಂದೇ. ಅವ್ರು ಯಾಕೆ ಮೇಡಮ್ ಕೂತ್ಕೊಳ್ಳಿ ನೀರು ಕುಡೀರಿ ಅಂತ. ಪಾಪ ಅದು ಏನೋ ನಾನು ಯಾವತ್ತೂ ಅವ್ರನ್ನ ಮರೆಯಲ್ಲ, ರಾಮಕೃಷ್ಣ ಸರ್ ಅಂತ ಹೇಳಿಬಿಟ್ಟು. ಆಗಲೇ ಅವ್ರಿಗೊಂದು 60 ವರ್ಷ ಆಗಿತ್ತು, ಈಗಲೂ ಇದ್ದಾರೆ, ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿ. ಬ್ಯಾಂಗ್ಳೂರಿಗೆ ಹೋದಾಗೆಲ್ಲ ನಾನು ಮಾತಾಡಿಸ್ತೀನಿ ಅವ್ರನ್ನ. ಆಗ ನಾನು ಈಗ ನಿಮ್ಮ ಮುಂದೆ ನಾನು ಹೇಗೆ ನನ್ನ ನೋವನ್ನು ತೋಡ್ಕೊತಾ ಇದ್ದೀನಿ, ನಾನು ಓಪನ್ ಆಗಿ ಹೇಳಿದೆ, ಸರ್ ನನಗೆ ಯಾರೂ ಗತಿ ಇಲ್ಲ, ಏನಿಲ್ಲ, ಈ ಥರ ಇದ್ದೀನಿ, ನನ್ನ ಮಗಳಿದ್ದಾಳೆ, ನನ್ನ ಗಂಡನಿಂದ ನಾನು ತಡೆಯೋಕ್ಕಾಗದೆ ನಾನು ಈಗ ಬಂದೆ. ಹಾಗೂ ಈಗ ಅವರು ಬೇರೆ ಏನೂ ಕೇಳಲಿಲ್ಲ, ನಾಳೆಯಿಂದ ಕೆಲಸಕ್ಕೆ ಬನ್ನಿ ಸವಿತಾ, ನೀವು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿ, ಆಮೇಲೆ ಒಂದು 2-3 ಮಂತ್ ಆದಮೇಲೆ ನಿಮಗೇ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಾನು ಸೇಲ್ಸಿಗೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು. ಅದು ಏನು ಗಾಡ್ ಗಿಫ್ಟೋ, ನನ್ನ ಮಗಳ ಅದೃಷ್ಟನೋ ಇಲ್ಲ ಏನು, ನಾನು ಪಟ್ಟ ಕಷ್ಟಕ್ಕೋ ನಾನು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಿದೆ. ಒಂದು 2-3 ತಿಂಗಳಾದಮೇಲೆ ನನ್ನ ಇದಕ್ಕೆ ಹಾಕಿದ್ರು, ಚೆನ್ನಾಗಿ ನಾನು ದುಡ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಅದ್ರ ಮಧ್ಯದಲ್ಲಿ ಏನು ಅಂತ ಹೇಳಿದ್ರೆ ಗಾಯ್ಸ್, ನನ್ನ ಮಗಳು ಓದೋ ಸ್ಕೂಲಿಗೆ ನನ್ನ ಗಂಡ ಹೋಗಿ ಅಲ್ಲಿ ಟಾರ್ಚರ್ ಶುರು ಆಯಿತು ನನ್ನ ಮಗಳಿಗೆ, ಚಿಕ್ಕ ಮಗಳು 5ನೇ ಕ್ಲಾಸ್ ಮಗಳಿಗೆ. ಆಗ ಅವರು ಫಾದರು ಮತ್ತು ಅಲ್ಲಿ ಸ್ಟಾಫ್ಗಳು ಅಪ್ಪ ಕರೆದಾಗ ಅವ್ರಿಗೇನು ವಿಷಯ ಗೊತ್ತಿಲ್ಲ, ಕರೆಕ್ಟಾಗಿ ಏನೂ ಗೊತ್ತಿಲ್ಲ, ಏನೋ ಅಂತ ಹೇಳ್ಕೊಳ್ಳೋಣ, ಏನಂತ ಹೇಳ್ಕೋಬೇಕು ಅಲ್ವಾ. ಹಾಗೆ ಇರುವಾಗ ನನ್ನ ಮಗಳಿಗೆ ನಾನು ಈವ್ನಿಂಗ್ ಕಾಲ್ ಮಾಡಿದೆ. ಆಗ ಹೇಳಿದ್ಲು, ಡ್ಯಾಡಿ ಕ್ಲಾಸ್ ಹತ್ರ ಬಂದಿದ್ದರು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ಸಿಗೆಲ್ಲ ಇವನು ಕುಡ್ಕ ಲಫಂಗ ಲೋಫರ್, ಇವನು ಗಾಯ್ಸ್, ಇವನು 420 ನನ್ನ ಮಗ, ಇವನು ಏನು ಮಾತಾಡ್ತೀನಿ ಏನು ಅನ್ನೋದೇ ಇವನಿಗೆ ಗೊತ್ತಿಲ್ಲ. ಅಲ್ಲೋಗಿ ಸಣ್ಣ ಮಕ್ಕಳ ಮುಂದೆ ಎಲ್ಲ ಕೂಗಾಡಿ ಕಿತ್ತಾಡಿ ಇದು ಮಾಡ್ಕೊಂಡಾಗ ಈ ಮಗು ಹೆದರ್ಕೊಂಡಿದ್ದೆ. ಡ್ಯಾಡಿ ಬಂದರು, ಯಾವ ಫ್ರೆಂಡ್ಸು ನನ್ನೊಟ್ಟಿಗೆ ಸೇರ್ತಾ ಇಲ್ಲ ಮಮ್ಮಿ, ನನ್ನ ಮಾತಾಡ್ಸಲ್ಲ ಮಮ್ಮಿ, ನನಗೆ ತುಂಬ ಬೇಜಾರಾಯಿತು. ಆಯಿತು ಕಂದ, ಏನಾದರೂ ಮಾಡೋಣ, ಮನೆ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ. ಅಲ್ಲಿಂದ ನನ್ನ ಸ್ಟೋರಿ ಬೇರೆ ಚೇಂಜ್ ಆಗುತ್ತೆ ಗಾಯ್ಸ್. ಏನು ಎತ್ತ ಹೇಗಾಯಿತು ಏನು ಅಂತ ನಾನು ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಹೇಳ್ಕೊಂಡು ಹೋದರೆ ತುಂಬ ಲೆಂತಿ ಆಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ನನ್ನ ಮುಂದಿನ ಸ್ಟೋರಿ ಏನಾಯಿತು, ಯಾಕಂದರೆ ಗಿಲ್ಲಿ ಕೂಡ ಹೇಳ್ದ, ಅಪ್ ಆ್ಯಂಡ್ ಡೌನ್ ಸ್ಟಾರ್ಟ್ ಆಯಿತು, ಅಪ್ ಆ್ಯಂಡ್ ಡೌನ್. ಗಿಲ್ಲಿ ಊಟ ಕದ್ದು ತಿಂದ ಅಂತ ಹೇಳ್ದ. ನಾನೊಂದು ಮನೆ ಒಳಗೆ ನನ್ನ ಮಗುನ ಕೂರಿಸ್ಕೊಂಡು ಒಂದು ಊಟ ತೊಗೊಬಂದು 40 ರೂಪಾಯಿಗೆ ನಾನು ಆ ಕವರಲ್ಲಿ ಇಟ್ಕೊಂಡು, ಪ್ಲೇಟ್ ಇಲ್ಲ, ಗ್ಲಾಸ್ ಇಲ್ಲ, ನೀರು ಕುಡಿಯೋಕ್ಕೆ ಏನಿಲ್ಲ, ಮಗುಗೆ ಮಮ್ಮಿ ಇಬ್ಬರು ತಿನ್ನೋಣ, ಇಲ್ಲ ಕಂದ ನೀನು ತಿನ್ನು ಅಂತ ಹೇಳಿಬಿಟ್ಟು ಆ ಹುಡುಗಿ ಇಲ್ಲ ಇಬ್ಬರು ತಿನ್ನೋಣ, ಇಷ್ಟೊಂದು ಬೇಡ ಅನ್ನೋಳು. ನಾನು ಇಬ್ಬರು ತಿಂದರೆ ಅದಕ್ಕೆಲ್ಲ ಕಮ್ಮಿ ಆಗುತ್ತೋ ಅಂತ ನೀನು ತಿನ್ನು ಅನ್ನೋದು, ಕವರಲ್ಲೇ ಇಟ್ಕೊಂಡು. ಇವತ್ತು 100 ಜನ ಬಂದರು, ಸುಧಾರಿಸೋ ಅಷ್ಟು ಪ್ಲೇಟ್ ಆಗಲಿ ಗ್ಲಾಸ್ ಆಗಲಿ ಏನಾಗಲಿ ನನ್ನ ಮನೆಯಲ್ಲಿದೆ. ಆ ಊಟ ತಿಂದಿರೋದು ಇದೆ. ಗಿಲ್ಲಿ ಅದನ್ನು ಹೇಳುವಾಗ ನಂಗೆ ಕಣ್ಣೀರು ಬರ್ತಾಯಿತ್ತು ಆಯಿತಾ. ಯಾವುದಾದ್ರೂ ಒಂದು ಫಂಕ್ಷನ್ನು ಯಾವುದಾದ್ರೂ ಹೇಳಿದ್ರೆ ಹೋಗ್ತಾ ಇದ್ದಿದ್ದು ಯಾಕೆ ಗೊತ್ತಾ, ಹೊಟ್ಟೆ ತುಂಬ ಊಟ ಮಾಡ್ಬೋದು, ಮಗುನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು. ನನ್ನ ಮಗಳಿಗೆ ಇವತ್ತು ಒಳ್ಳೆ ಊಟ, ಚೆನ್ನಾಗಿ ಊಟ ಮಾಡಲಿ ಅಂತ. ಇವತ್ತು ಅಲ್ಲೇ ಬಿದ್ದಿದ್ರು, ತಿನ್ನು ಚಿನ್ನ ಅಂದರೆ ಅಯ್ಯೋ ಬೇಡ ಮಮ್ಮಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ ನನ್ನ ಮಗಳು. ಸ್ಕೂಲ್ ಸ್ಟೋರಿಯಿಂದ ಮುಂದೆ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ ನನ್ನ ಜೀವನ ಕೇಳೋಕೆ ಇಂಟ್ರೆಸ್ಟ್ ಇದೆಯಾ? ನಾಳೆ ಹಾಕೋ ವಿಡಿಯೋದಲ್ಲಿ ನಾನು ಬರ್ತೇನೆ. ಈಗ 1/2 hour ಆಯಿತು ನಾನಿಲ್ಲಿ ರೋಡ್ ಸೈಡ್ ನಿಂತು. ಯಾರಿಗಾದರೂ ನೆಗೆಟಿವ್ ಕಮೆಂಟ್ ಮಾಡಬೇಕು, ಏನು ಮಾಡಬೇಕು ಏನು ಅಂತ ಯೋಚನೆ ಮಾಡ್ಕೊಂಡು ಮಾಡೋರಿದ್ದರೆ ಐ ಡೋಂಟ್ ಕೇರ್, ಮಾಡ್ಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಚೀಪ್ ಮೆಂಟಾಲಿಟಿ ಇಷ್ಟೇ ಅಂತ ನಾನು ಅರ್ಥ ಮಾಡ್ಕೋತೀನಿ. ಓಕೆ ಗೈಸ್, ಬಾಯ್, ಟೇಕ್ ಕೇರ್, ಲವ್ ಯು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಕ್ಕದಲ್ಲಿ ಕೂತಿರೋದು ನನ್ನ ಮಗಳು, ಸ್ವಲ್ಪ ಶರ್ಟ್ ಕಾಣಿಸ್ತು ಅನಿಸುತ್ತೆ, ಅವಳು ಈಗಲೇ ವೀಡಿಯೋಗೆ ಬರಲ್ಲಂತೆ, ಯಾವಾಗ ಬರ್ತಾಳೆ ಗೊತ್ತಿಲ್ಲ. ಮತ್ತು ಬೇರೆ ಸ್ಟೋರಿಗಳನ್ನ ಅವಳ ಮುಂದೆ ನನಗೆ ಹೇಳೋಕ್ಕೂ ತುಂಬ ಒಂಥರ ಆಗ್ತಾಯಿದೆ. ಯಾಕಂದರೆ ನನ್ನ ಮಗಳು ಫೀಲ್ ಆಗ್ತಾಳೆ, ಅವಳಿಗೆಲ್ಲ ಗೊತ್ತು ಅನ್ನೋಕ್ಕಿಂತ ನಮ್ಮಮ್ಮ ಈಗ ನೊಂದ್ಕೊಂಡು ಮಾತಾಡುವಾಗ ಯಾವ ಮಕ್ಕಳು ತಾನೇ ಸಹಿಸ್ತಾಳೆ ಅಲ್ವಾ. ಅವಳು ಹೇಗೂ ಇವತ್ತು ಹೋಗ್ತಾಳೆ, ನಾಳೆ ಮುಂದಿನ ಸ್ಟೋರಿ ನಾನು ಹೇಳ್ತೀನಿ ಅಲ್ವಾ ಚಿನ್ನ? ಹಾಂ, ಚೆನ್ನಾಗಿ ನೋಡ್ಕೊತೀಯಲ್ವ ನನ್ನ? ಹ್ಞೂ ಅಂದರೆ ಕೇಳಿಸುತ್ತೆ ಅವ್ರಿಗೆ? ಹ್ಞೂ, ಓಕೆ ಬಾಯ್. ಜಸ್ಟಿಸ್ ಫಾರ್ ಸೌಜನ್ಯ ನನ್ನ ಬಗ್ಗೆ
ಪೂರ್ತಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ.